ಚಿಂತಾಮಣಿ ಸಚ್ಚಿದಾನಂದ ಸ್ವರೂಪದ ಉಪಸಂಹಾರ ನಡೆದಿದೆ. ಇಲ್ಲಿಂದ್ರೆ ಇಂದಿನ ದಿವಸ ಪ್ರಪಂಚದ ಸತ್ಯತ್ವ ಮತ್ತು ಮಿಥ್ಯತ್ವದ ಬಗ್ಗೆ ನಾವು ಅವಲೋಕನ ಮಾಡ್ಕೊಂಡು ಬಂದಿರ್ತಾರೆ. ಪ್ರಪಂಚದ ಸತ್ಯತ್ವ ಮಿಥ್ಯತ್ವಾದಿಗಳ ಬಗ್ಗೆ ಅವಲೋಕನ ಮಾಡ್ಕೊಂಡು ಬಂದಿರಲ್ಲ. ಇದು ದೃಷ್ಟಿ ಭೇದದಿಂದ ಅದೇನು ವಿರೋಧ ಅಲ್ಲ ಅಂತ ಹೇಳಿ ವೇದಾಂತದೊಳಗೆ ಏನ್ ಹೇಳ್ಕೊಂಡು ಬಂದಾರ ಅದೇನು ವಿರೋಧ ಅಲ್ಲ. ಅವಸ್ಥೆಗಳ ಉತ್ಪತ್ತಿ, ಸ್ಥಿತಿ ಮತ್ತು ಪ್ರಳಯ ಅಥವಾ ಭಾರ. ಎತ್ತರದ ಅವಸ್ಥೆಯ ಉತ್ಪತ್ತಿ, ಎತ್ತರದ ಪ್ರಪಂಚದ ಉತ್ಪತ್ತಿ, ಅದರ ಸ್ಥಿತಿ ಮತ್ತು ಪ್ರಳಯ. ನಾವಿಲ್ಲಿ ಅನುಭವಕ್ಕೆ ಅನುಸರಿಸಿಕೊಂಡು ನಾವು ಕಂಡಾಗ ಎತ್ತರದ ಪ್ರಪಂಚದ ಉತ್ಪತ್ತಿ, ಅದರ ಸ್ಥಿತಿ ಮತ್ತೆ ಪ್ರಳಯ. ಸ್ವಪ್ನ ಪ್ರಪಂಚದ ಉತ್ಪತ್ತಿ ಮತ್ತು ಅದರ ಪ್ರಳಯ. ಕೃಷ್ಣಯ್ಯ ಸ್ವಾಮಿಗಳೇ ನೋಡಿ ಈಗ ಪ್ಲಾನ್ ಮಾಡ್ತೀನಿ. ಸ್ವಪ್ನ ಪ್ರಪಂಚದ ಉತ್ಪತ್ತಿ ಮತ್ತು ಅದರ ಪ್ರಳಯ. ನಿದ್ರೆ ಸ್ಥಿತಿ ಮತ್ತು ಅದರ ಪ್ರಳಯ. ಈಗ ಮೂರೂ ಅವಸ್ಥೆಗಳು ನಮ್ಮ ಇರುವಿನ ರೂಪದಲ್ಲಿನ ಉತ್ಪತ್ತಿ, ಸ್ಥಿತಿ, ಲಯ ಹೊಂದಿದ್ದರೂ ಕೂಡ ಮೂರೂ ಅವಸ್ಥೆಗಳು ಎತ್ತರದ ಪ್ರಪಂಚ, ಎತ್ತರದ ಪ್ರಪಂಚ ಅದು ನಮಗೆ ಇದ್ದುಕೊಂಡಂತೆ ಅನುಭವಕ್ಕೆ ಬಂದದಲ್ಲ. ಎತ್ತರದ ಪ್ರಪಂಚ ಆದ್ರೆ ಅದು ಪೂರ್ವವನ್ನು ಕೂಡ ಅದರ ಉತ್ಪತ್ತಿ ಮತ್ತು ಅದರ ಸ್ಥಿತಿ ಮತ್ತು ಪ್ರಳಯಾದಿಗಳು ಇವೆಲ್ಲವೂ ನಮ್ಮ ಇರುವಿನ ದೃಷ್ಟಿಯಿಂದ ಅಥವಾ ಅನುಭವಕ್ಕೆ ಅನುಸರಿಸಿ ನಾವು ಕಂಡಾಗ ಆಗ ತೋರುವುದು ಅದು ನಮ್ಮ ದೃಷ್ಟಿ ಭೇದದಿಂದ ಅವಿರೋಧ ಅಂತ ಹೇಳ್ಕೊತ ಬಂದ. ನಮಗೆಲ್ಲರ ಅನುಭವದೊಳಗೂ ಗೊತ್ತುಂಟು. ಎತ್ತರ ಅದರ ಇರುವಿಕೆ, ಎತ್ತರದ ಇರುವಿಕೆ ಮತ್ತು ಅದರ ಪ್ರಳಯ, ಇವು ಮೂರನ್ನು ಅನುಭವ ಮಾಡ್ಯಾರ. ಎತ್ತರ ಬಂದದ್ದು ಗೊತ್ತದ, ಅದು ಇದ್ದು ವ್ಯವಹಾರ ಮಾಡಿಕೊಂಡದ್ದು ಗೊತ್ತದ, ಮತ್ತದು ಬಿಟ್ಟು ಹೋಗಿದ್ದು ಗೊತ್ತದ.
ಅಂತಂದ್ರೆ ಇದಿರುವುದಿಲ್ಲಲ್ಲ ಅವಾಗ ಅದು ಬರ್ತದೆ. ಮತ್ತೆ ಇನ್ನೊಂದು ಅವಸ್ಥೆ ಬಂದಾಗ ಇದು ಬಾಧಿಸಿಕೊಂಡಿರುತ್ತದ, ಇರುವುದಿಲ್ಲ ಅನ್ನೋ ಅನುಭವನೂ ಬರ್ತದೆ. ಇದ್ರ ಉತ್ಪತ್ತಿ, ಇದರ ಸ್ಥಿತಿ, ಇದರ ಪ್ರಳಯ, ಈ ಮೂರು ನಮಗ ಅನುಭವಕ್ಕೆ ಬಂದವ. ಯಾವುದೇ ಇರಲಿ ಅದು ಅವಸ್ಥೆ, ಸ್ವಪ್ನರ ಇರಲಿ, ಯಾತ್ರಾರ ಇರಲಿ, ಇವುಗಳ ಉತ್ಪತ್ತಿ, ಸ್ಥಿತಿ, ಲಯ ಅಥವಾ ಭಾರ. ಇದು ನಮ್ಮ ಅನುಭವದೊಳಗನ ಅದಲ್ಲ. ಯಾವ ಅನುಭವದು? ಯಾತ್ರಾಗಲಿ, ಎತ್ತರದ ಪ್ರಪಂಚದ್ದಾಗಲಿ ಅಥವಾ ಅದರ ಪ್ರಳಯ ಆಗಲಿ, ಇವು ಮೂರು ಕ್ರಿಯಾಗಳು ಅವನಲ್ಲೇ ಯಾವ ರೂಪದ ಪರಿಣಾಮ ಹೊಂದದೆ. ನಾವು ಮಳೆಗಾಲನೂ ಅನುಭವ ಮಾಡ್ತೀವಿ, ಚಳಿಗಾಲನೂ ಅನುಭವ ಮಾಡ್ತೀವಿ, ಬೇಸಿಗೆಗಾಲನೂ ಅನುಭವ ಮಾಡ್ತೀವಿ. ಅದರ ಪರಿಣಾಮ ಶರೀರಕ್ಕೆ ತಟ್ಟತ್ತೆ ವಿನಃ ನಮಗಾಗೋದಿಲ್ಲ. ಇವೆಲ್ಲವೂ ನಮ್ಮಲ್ಲಿ ಭ್ರಾಂತಿಯಿಂದ ಇದ್ದುಕೊಂಡಿರು. ಅಲ್ಲಿ ಚಳಿಗಾಲ, ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಅದು ದೃಷ್ಟಾಂತ. ಇಲ್ಲಿ ಈ ಎತ್ತರದ ಪ್ರಪಂಚ ಮತ್ತು ಎತ್ತರದ ಉತ್ಪತ್ತಿ, ಪ್ರಪಂಚ ಮತ್ತು ಭಾಗ, ಇವು ಮೂರು ನಾವು ಅನುಭವ ಮಾಡ್ತೇವಲ್ಲ. ಈ ಅನುಭವ ಮಾಡುವಾಗ ನಮಗಿದರ ಲೇಪ ಯಾವುದೊಂದು ಅಂಟಿಕೊಂಡಿಲ್ಲ. ಇದೆಲ್ಲರ ಅನುಭವದೊಳಗೂ ಉಂಟಲ್ಲ. ಎತ್ತರನೂ ನಮಗಂಟಿಕೊಂಡಿಲ್ಲ, ಸ್ವಪ್ನನೂ ಅಂಟಿಕೊಂಡಿಲ್ಲ, ಸುಷುಪ್ತಿನೂ ಅಂಟಿಕೊಂಡಿಲ್ಲ. ಯಾಕ? ಸಂಸಾರದೊಳಗೆ ನಾವು ಸಂಸಾರಿಕರು, ಗೃಹಸ್ಥರಾದೀವಿ ಅಂದ್ರೆ ಹೆಂಡ್ರು ಅಂಟಿಕೋತಾರ, ಮಕ್ಕಳು ಅಂಟಿಕೋತಾರ, ಆಸ್ತಿ ಪಾಸ್ತಿ ಜೀವ ಇರುವ ಪರ್ಯಂತ ಅದೆಲ್ಲ ನಂದು ಅಂತ ವ್ಯವಹಾರ ಮಾಡಿಕೊಂಡು ಹಚ್ಚಿಕೊಂಡು ವ್ಯವಹಾರ ಮಾಡ್ತಾರೆ. ಮತ್ತಿದು ಸುಮ್ಮನೆ ಅಂತೀರೋ ಅಥವಾ ಇಲ್ರಿ ಯಥಾರ್ಥವಾಗಿ ಹಚ್ಕೊಂಡ ಬಿಟ್ಟಿತ್ತವ ಸಂಸಾರ ಸಾಳಿಸ್ಕೊಂಡ ಮತ್ತೆ ಬಿಟ್ಟು ಹಚ್ಕೊಂಡ್ರ. ಇಲ್ಲಿ ನಮ್ಮ ಅನುಭವದೊಳಗ ಎತ್ತರದ ಉತ್ಪತ್ತಿ, ಎತ್ತರದ ಪ್ರಪಂಚದ ಸ್ಥಿತಿ ಮತ್ತು ಇದು ಭಾರ ಅಥವಾ ಪ್ರಳಯ, ಇವು ಯಾವ ನಮ್ಮ ಅನುಭವದೊಳಗ ಯಥಾರ್ಥವಾಗಿ ಇರುವಲ್ಲ, ಇದ್ದಂತೆ ತೋರವು. ನಮ್ಮ ಆತ್ಮನಿಗೆ ಎತ್ತರದ ಸೋಂಕು ಇಲ್ಲ, ಈ ಎತ್ತರದ ಪ್ರಪಂಚದ ಸೋಂಕು ಇಲ್ಲ, ಇದು ಪ್ರಳಯ ಆಗಿ ಹೋದ್ರದ್ದು ಸೋಂಕುನೂ ಇಲ್ಲ. ಅವನು ಶುದ್ಧ ಚೈತನ್ಯ ಸ್ವರೂಪನಾಗೇನೆ ಇದ್ದ. ಯಾರಾದ್ರೂ ಹೋಗುವಾಗ ಹೆಂಡ್ರು ಮಕ್ಕಳನ್ನೆಲ್ಲರನ್ನು ಕರ್ಕೊಂಡು ಹೋಗ್ಯಾನ, ಅಥವಾ ನಾನಿಷ್ಟೆಲ್ಲ ಮಾಡಿರ್ತೇನೆ ನೋಡಿ, ಪ್ರಪಂಚದೊಳಗೆ ವ್ಯಾವಹಾರಿಕ ಸತ್ಯದೊಳಗೂ ಅದು ಸಾಧ್ಯ ಆಗಿಲ್ಲ. ಪರಮಾರ್ಥ ಬಿಟ್ರೆ ಹೋಗಿ ವ್ಯಾವಹಾರಿಕ ಸತ್ಯದೊಳಗ ಸುಮ್ಮನೆ ಇರುವ ತನಕ ನಮಗ ಅನುಕೂಲ, ಅವರು ಅವರಿಗೆ ಅನುಕೂಲ, ನಾವು ಅಂತ ಸಹಕಾರ ಜೀವನ ನಡೆದಿರ್ತದ ಅಂತ ನಡೆದು. ಏನಾದ್ರೂ ವಿಕ್ಷೇಪ ಬಂತು ಅಂದ್ರೆ 36 ಅವಾಗ ಅದ್ರದ್ದು ಹತ್ತಾಗ ಇದ್ರದ್ದಿತ್ತಾಗ ಎಷ್ಟು ನಿಷ್ಠುರಾಗಿರ್ತಾರ. ಹಲವಾರು ಜನ ಬೋಧನೆ ಮಾಡಿ ಹೇಳಿದ್ರು ಅಂದ್ಕೊಳ್ಳೋದಿಲ್ಲ ಅವರು. ವ್ಯವಹಾರದ ಸತ್ಯತ್ವದೊಳಗನ ಈಗ ಅಂಟಿಕೊಂಡಿಲ್ಲ ನಮಗದವರು. ಇನ್ನು ಪಾರಮಾರ್ಥಿಕ ದೃಷ್ಟಿಯೊಳಗ ಈ ಎತ್ತರ, ಸ್ವಪ್ನ, ಸುಸುಪ್ತಿಗಳು ನಮ್ಮ ಆತ್ಮನಿಗೆ ಯಾವ ರೂಪದ ಸಂಬಂಧದಿಂದೊಳಗೂಡಿ ಇವು ಇದ್ದುಕೊಂಡವ. ಅದಕ್ಕೆ ಅವ್ರಿಗೆ ಎಲ್ಲವೂ ಬರೀ ಭ್ರಾಂತಿ. ಸತ್ಯ
ಸಂಬಂಧ ಇಲ್ಲ, ಪ್ರಪಂಚದ ಸ್ಥಿತಿಗತಿಗಳು ಸಂಬಂಧ ಇಲ್ಲ, ಮತ್ತದ ಪ್ರಳಯ ಆದ್ರೂ ಸಂಬಂಧ ಇಲ್ಲ. ಇದು ಮತ್ ನಮ್ಮ ಅನುಭವ ಅಲ್ರಿ. ಈ ಪರಮಾರ್ಥ ಚಿಂತಾಮಣಿಯ ಆಧಾರವನ್ನೆತ್ತುಕೊಂಡು ಯಾತ್ರಾ ಸ್ವಪ್ನ ಸುಷುಪ್ತಿಗಳನ್ನ ಅವಲೋಕನ ಮಾಡ್ಕೊಂಡು ಬಂದೇವಲ್ಲ. ಇದ್ರಾಗ ಯಾವ್ದಾದ್ರು ಒಂದು ನಮ್ಮ ಸ್ವರೂಪಕ್ಕೆ ಲೇಪಿಸಿಕೊಂಡೈತಿ ಅಂತ ಯಾರ ಅನುಭವಕ್ಕೂ ಬರ್ಲಿಲ್ಲಲ್ಲ. ಅದಕ್ಕಿಲ್ಲೇ ಹಗ್ಗದ ಹಾವಿನಂತೆ ಯಾವುದಾದರೊಂದು ವಸ್ತು ಭ್ರಾಂತಿಯಿಂದ ತೋರಿಕೊಂಡಾಗ ಅದರ ಹತ್ತಿರಕ್ಕೆ ಹೋಗಿ ಚೆನ್ನಾಗಿ ಪರೀಕ್ಷಿಸಿದ ಮೇಲೆ ಅದು ತೋರಿಕೊಳ್ಳದೆ ಹೋಗಬಹುದು. ನೀರಿನಲ್ಲಿ ಕಾಣುವ ಪ್ರತಿಬಿಂಬ, ಆಕಾಶದ ನೀಲಿಯ ಬಣ್ಣ ಮುಂತಾದವುಗಳಂತೆ ಜ್ಞಾನವಾದ ಮೇಲೂ ಅದು ತೋರುತ್ತಲೂ ಇರಬಹುದು. ಎತ್ತರಕ್ಕೆ ಬಂದಾಗ ನಿಮಗೆ ಇದು ತೋರ್ತಾನೆ ಇರಬಹುದು, ಆದರೆ ಅದು ತೋರುವಾಗನು ಸತ್ಯ ಅಲ್ಲ. ಏನ್ ಹೇಳ್ಬೇಕಾಗಿತ್ತವರು? ಭ್ರಾಂತಿಯ ಪದಾರ್ಥವು ತೋರದೆ ಹೋಗುವುದೇನು ನಮಗೆ ಮುಖ್ಯವಲ್ಲ. ಇದು ತೋರ್ಬೇಕಲ್ಲ ನಮಗೆ. ಎತ್ತರದ ಪ್ರಪಂಚ ತೋರ್ತದೆ. ಇದು ತೋರುವಾಗನು ಸತ್ಯ ಅಲ್ಲ, ಯಥಾರ್ಥವಾಗಿ ಭ್ರಾಂತಿನ. ತೋರುವ ಸಮಕಾಲದೊಳಗನು ಹಗ್ಗದೊಳಗ ಹಾವು, ತೋರುವ ಕಾಲದೊಳಗನು ಹಾವು ಎಲ್ಲಿ ಇಟ್ಟುಕೊಂಡದ್ದು ಅನುಭವ ಇಲ್ಲ, ಬರೀ ತೋರುತ್ತೆ ಅಷ್ಟೇ. ಇದೇನದಲ್ಲ, ಇದು ನಮಗೇನು ಮುಖ್ಯ ಅಲ್ಲ. ಭ್ರಾಂತಿಯ ಪದಾರ್ಥವು ತೋರದೆ ಹೋಗುವುದೇನು ನಮಗೆ ಮುಖ್ಯವಲ್ಲ. ಜ್ಞಾನಾದಿಗಳಕ್ಕನ ಅದು ಹೋಗಿಬಿಡುತ್ತಲ್ಲ, ಅದು ನಮಗೆ ಮುಖ್ಯ ಅಲ್ಲ. ಮತ್ತೇನು ಮುಖ್ಯ ಇಲ್ಲೇ? ಅದು ಸತ್ಯವಲ್ಲವೆಂದರೆ ನಿಜವಾಗಿ ಪ್ರಪಂಚವೆಂಬುವುದು ಭ್ರಾಂತಿಯ ರೂಪದಿಂದ ಕೂಡ ಇರುವುದು ಇಲ್ಲ. ಜ್ಞಾನದಿಂದ ಬಾಧಿತವಾಗುವುದೂ ಇಲ್ಲವೆಂದು, ಜ್ಞಾನ ಅಜ್ಞಾನಗಳ ವ್ಯವಹಾರವೂ ಕೂಡ ಭ್ರಾಂತಿಯೇ ಎಂದು ನಿಶ್ಚಿತವಾಗುವುದೇ ಮುಖ್ಯವಾದದ್ದು. ಈ ಮಾತನ್ನ ನಾವು ಬಹಳ ನೆನಪಿಟ್ಟು, ಭ್ರಾಂತಿ ಪದಾರ್ಥಗಳು ತೋರದ ಹೋಗುವುದೇನು ನಮಗೇನು ಮುಖ್ಯ ಅಲ್ಲ. ಅದು ಜ್ಞಾನಾದಿಗಳ ಕನ್ನಡ ಹೋಗ್ತದಲ್ಲ, ಬಾಧಿಸ್ತೈತಿ, ಅದೇನು ಮುಖ್ಯ ಅಲ್ಲ. ಆದ್ರೆ ಏನೈತಿ, ಅದು ಸತ್ಯವಲ್ಲವೆಂದರೆ ನಿಜವಾಗಿ ಪ್ರಪಂಚವೆಂಬುವುದು ಭ್ರಾಂತಿಯ ರೂಪದಿಂದ ಕೂಡ ಇರುವುದು ಇಲ್ಲ. ಇದನ್ನ ನೋಡ್ರಿ. ಅದೇ ಅಂದ್ರಿ, ನಾವು ಈಗ ಎತ್ತರ ಉತ್ಪತ್ತಿ ಆಗೈತಿ ಅಂತ ಇಟ್ಕೊಳ್ರಿ. ಎತ್ತರದ ಪ್ರಪಂಚ ನಮಗಿದ್ದ ವ್ಯವಹಾರ ಎಲ್ಲ ಇದ್ದದ. ಇದಕ್ಕೆ ಭ್ರಾಂತಿ ಅಂದ್ರೆ ಯಾವ ಮನಸ್ಸು ಒಪ್ತೈತ್ರಿ? ಮನೋಬುದ್ಧಿಯಾದಿಗಳು ಒಪ್ಪುದಿಲ್ಲ. ಅದಿದು ತೋರುವಾಗನು ಮನ, ಬುದ್ಧಿ, ಚಿತ್ತ, ಇಂದ್ರಿಯ, ಈ ಪ್ರಪಂಚದ ಸ್ಥಿತಿ, ಅದು ಆ ಸ್ಥಿತಿ, ಅದರ ಸ್ವರೂಪ ಏನು? ಆಭಾಸ ಚೈತನ್ಯದಿಂದ ಒಡಗೂಡೆ. ಆಭಾಸ ಅಂದ್ರೇನು? ಇಲ್ಲದ ತೋರುದು. ಆಭಾಸ ಅಂದ್ರೇನು? ಇಲ್ಲದ ತೋರುದು. ಕನ್ನಡಿಯೊಳಗ ಪ್ರತಿಬಿಂಬ ನಮ್ಮದು ಕಾಣಿಸುತ್ತಲ್ಲ, ಅದು ಇಲ್ಲದ ತೋರ್ತು. ಆ ತೋರುವ ಸಮಕಾಲದೊಳಗೂ ಅದಿರುವುದಿಲ್ಲ. ಅದು ಭ್ರಾಂತಿಯ ರೂಪದಿಂದ ಕೂಡ ಇರುವುದು ಇಲ್ಲ. ನಮಗೆ ಪ್ರಪಂಚಿಗೆ ತೋರುತ್ತಲ್ಲ, ಇದು ಭ್ರಾಂತಿಯ ರೂಪದಿಂದ ಕೂಡ ಇರುವುದಿಲ್ಲ. ಏನಿರುವುದು? ಶುದ್ಧ ಚೈತನ್ಯ ಸ್ವರೂಪವೇ ಇದ್ದರೂ ಕೂಡ ಅದನ್ನು ಮತ್ತೊಂದು ರೂಪದೊಳಗೆ ಕಾಣುತ್ತೆ. ಈಗ ಮೈಸೂರು ಅರಮನೆ ನೋಡಕ್ ಹೋದವರಿಗೆ ಅಲ್ಲಿ ಸಾಲ್ಕ ಒಳಗ ಫಸ್ಟ್ ಎಂಟ್ರನ್ಸ್ ಆದ ತಕ್ಷಣ ಕನ್ನಡಿ ನಿಲ್ಲಿಸಿರ್ತಾನೆ. ಅವು ಬಲು ವಿಚಿತ್ರವಾಗಿರುವಂತಹ ಕನ್ನಡಿ, ಭೂತ ಕನ್ನಡಿ ಅಂತ ಕರೀತರು. ನೀವು 6-6.5 ಹೈಟ್ ಇದ್ದ ಮನುಷ್ಯ ಹೋಗ್ಯಾನ ಅಲ್ಲಿ. ಅವಾಗ ಕನ್ನಡಿ ಮುಂದೆ ನಿಂತಗಳಕ್ಕ ನಾವು ಫುಲ್ ಅತ್ಯಂತ
ತನ್ನ ಬಿಂಬ ನೋಡಿ ಆಶ್ಚರ್ಯ ಆಗ್ತದೆ, ಏನಪ್ಪ ಇದು, ನಾನಿರೋದು 6.5 ಫೂಟ್ ಇದ್ದೇನೆ, ಇದ್ರಾಗ ಬರೀ 3 ಫೂಟಿನಷ್ಟು ಕಾಣ್ತೇನೆ, ಮತ್ತದು ಫ್ಯಾಟ್, ನಾ ತೆಳ್ಳಗ ಇದ್ದೇನೆ. ಆ ಕನ್ನಡಿಯೊಳಗಿನ, ಆ ಭೂತ ಕನ್ನಡಿಯೊಳಗಿನ ಆಕಾರ ರೂಪ ಏನಾದ್ರೂ ನಿಮ್ಗೆ ಸಂಬಂಧ ತೋರತೈತೋ ಇಲ್ವೋ, ಅದು ತೋರುತ್ತೆ. ಅದು ಬಹುರೂಪದಿಂದ ಏನೇನೋ ವಿಚಿತ್ರ ಆಕಾರ ರೂಪದಿಂದ ತೋರಿಸಿದರೂ ಈತನಿಗೆ ಯಾವ ಸಂಬಂಧಾದಿಗಳು ಇಲ್ಲಲ್ಲ. ಅವ ದಪ್ಪಗ ಕುಳ್ಳ ಇಟ್ಟ ನೋಡ, ಆ ಕನ್ನಡಿ ಆ ರೂಪದೊಳಗೆ ತೋರಿಸುತ್ತೆ. ಅವಾಗ ಆಶ್ಚರ್ಯ ಆಗ್ತೈತೆ. ಅವಾಗ ಮೈಕೈ ಮುಟ್ಟಿ ನೋಡ್ಕೋತಾನೆ, ಏನಾಗೈತೆ ನನಗ. ಮತ್ತ ಆ ಕಡೆ ಮತ್ತೊಂದು ಕನ್ನಡಿ ಒಳಗೆ ಯಥಾರ್ಥ ನಿಜ ನಡೆದ ಏನು ಇವ್ ಯಾಗಿರ್ತಾನ ಆಗ್ತೋಸ್. ಅಂದ್ರೆ ಅವ ಕನ್ನಡಿಯ ದೃಷ್ಟಿಭೇದ. ಹಾಗನ ಇಲ್ಲೇ ಯಥಾರ್ಥವಾಗಿ ನಮ್ಮ ಶುದ್ಧ ಚೈತನ್ಯ ಸ್ವರೂಪ ಈ ಅವಸ್ಥೆ ಇದ್ದಾಗನು, ಇದು ಪ್ರಪಂಚ ಎತ್ತರದ ಅವಸ್ಥೆಯೊಳಗೆ ತೋರುವ ಈ ಪ್ರಪಂಚ ತೋರುವಾಗನೂ ಕೂಡ ಅದು ಬರೀ ಭ್ರಾಂತಿ. ಯಾಕ? ಈ ಅಂತಃಕರಣಾದಿಗಳಾಗಲಿ, ಮನೋಬುದ್ಧಿಯಾದಿಗಳಾಗಲಿ, ಇಂದ್ರಿಯಗಳಾಗಲಿ, ಈ ಪ್ರಮಾತ್ರವಾಗಲಿ, ಇವರೆಲ್ಲ ಆಭಾಸದಿಂದೊಡಗೂಡಿನ ಅಸ್ತಿತ್ವ ಇದ್ದುಕೊಂಡಿದೆಯಲ್ಲ ಅವಕ್ಕ. ಆತ್ಮ ಚೈತನ್ಯದ ಆಭಾಸವೇ ಅಹಮು. ಅಹಮ್ಮೇ ಪರಿವರ್ತನ ಹೊಂದಿ ಅಹಂಕಾರ ರೂಪದಿಂದ ಅಥವಾ ಪ್ರಮಾತೃ ರೂಪದಿಂದ ಇದೆಲ್ಲ ಪ್ರಪಂಚವಾಗಿ ತೋರೈತಿ ಅಂತ ವಿಧ ವಿಧವಾಗಿ ವರ್ಣನೆ ಮಾಡ್ಕೊಂಡು ಬಂದಾರಲ್ಲಿ. ಬರೀ ಆಭಾಸ, ಇದು ತೋರುವಾಗನೂ ಇರುವುದಿಲ್ಲ. ಆ ಹಾವು ತೋರುವಾಗನೂ ಹಗ್ಗನೇ, ಅದು ಇನ್ನಲ್ಲ. 6.5 ಫೂಟಿನ ಮನುಷ್ಯ ಗಿಡ್ಡ ಕುಳ್ಳ 3 ಫೂಟಿನ ನಟ ಕಾಣ್ತಾನ, ಅದು ಅತ್ಯಂತ ಫ್ಯಾಟ್. ಆ ಚಿತ್ರ ತೋರುವಾಗನೂ ಇವ 6.5 ಫೂಟಿನ ಮನುಷ್ಯನೇ ಇದ್ದಾನೆ. ಏನೇನು ಆಗಿಲ್ಲ, ಯಾವ ಪರಿವರ್ತನೂ ಇವನಲ್ಲಿ ಇಲ್ಲ. ಇದು ಎಲ್ಲವೂ ಆ ಆಭಾಸಯುಕ್ತವಾಗಿರುವಂತಹ ಭೂತ ಕನ್ನಡಿ ಅದಲ್ಲ. ಈಗ ತೋರುವಾಗನೂ ಯಾವ ಪರಿವರ್ತನೂ ನಮ್ಮ ಶುದ್ಧ ಚೈತನ್ಯ ಸ್ವರೂಪಕ್ಕಿಲ್ಲ. ಇದು ಯಾತ್ರ ಅಂತಾರ ತೋರ್ಲಿ, ಸ್ವಪ್ನ ಅಂತಾರ ತೋರ್ಲಿ, ಸುಷುಪ್ತಿ ಅಂತಾರ ತೋರ್ಲಿ. ಪ್ರಪಂಚವೆಂಬುದು ಭ್ರಾಂತಿಯ ರೂಪದಿಂದ ಕೂಡ ಇರುವುದೂ ಇಲ್ಲ, ಜ್ಞಾನದಿಂದ ಬಾಧಿತವಾಗುವುದು ಇಲ್ಲವೆಂದು ನೋಡು. ಜ್ಞಾನದಿಂದ ಇದು ಬಾಧಿತಕ್ಕತಿ ಅಂತಿದು ಇಲ್ಲವೆಂದು, ಜ್ಞಾನ ಅಜ್ಞಾನಗಳ ವ್ಯವಹಾರವು ಕೂಡ ಭ್ರಾಂತಿಯೇ ಎಂದು ನಿಶ್ಚಿತವಾಗುವುದೇ ಮುಖ್ಯವಾದದ್ದು. ನಮಗೆ ಭ್ರಾಂತಿ ಕಾಲದಾಗ ಅದು ತೋರ್ಲಿ ತೋರದೆ ಇರ್ಲಿ ಅಂತ ಹೇಳಿ ಈಗ ಏನೈತೆಲ್ಲ ಅದು ಬಾಧ ನೋಡ. ಈ ಎಚ್ಚರದ ಉತ್ಪತ್ತಿ, ಎಚ್ಚರದ ಪ್ರಪಂಚದ ಸ್ಥಿತಿ ಮತ್ತು ಇದರ ಪ್ರಲಯ, ಇವು ಮೂರು ನಮ್ಮ ಆತ್ಮ ಸ್ವರೂಪದೊಳಗನ ಅಥವಾ ಆತ್ಮ ಚೈತನ್ಯದೊಳಗನ ಇಟ್ಟುಕೊಂಡಿದ್ದರು. ಇವು ಯಾವುದೊಂದು ಇವೆಲ್ಲವೂ ಬರೀ ಭ್ರಾಂತಿ ರೂಪದಿಂದ ಇರುವುದು. ಇದು ಬರೀ ಆಭಾಸವನ್ನ ಅನುಸರಿಸಿಕೊಂಡು, ಯಾಗ ಕನ್ನಡಿಯನ್ನ ಅನುಸರಿಸಿಕೊಂಡು ನಮ್ಮ ರೂಪಾದಿಗಳ ವಿಕಾರ ಯಾಕೆ ತೋರುತ್ತೋ ಹಾಗಿದ ಆಭಾಸವನ್ನು ಅನುಸರಿಸಿಕೊಂಡು ಈ ಪ್ರಪಂಚ ತೋರುತ್ತೆ. ಇದು ತೋರುವಾಗಲೂ ಇರುವುದಿಲ್ಲ, ಅದು ಮುಖ್ಯ. ನಿಶ್ಚಿತ ಇದಕ್ಯಾವುದೂ ಇಲ್ಲ. ಅದೇ ಜ್ಞಾನದ ಬಲವು, ಅದೇ ಜ್ಞಾನದ ಫಲವು. ಕೊಡಲಿಯು ಮರವನ್ನು ಕಡಿದು ಹಾಕುವಂತೆ ಜ್ಞಾನವು ಅವಿದ್ಯೆಯನ್ನು ಕಡಿದು ಹಾಕುವುದಿಲ್ಲ. ಒಂದು ಮರವನ್ನ ಕೊಡಲಿ ಕಡಿದು ಹಾಕ್ಬೇಕಲ್ಲ, ಆಗ ಅವಿದ್ಯೆಯನ್ನ ಇದು ಕಡಿದು ಹಾಕೋದಿಲ್ಲ, ಜ್ಞಾನ ಇದನ್ನು ಕಡಿದು ಹಾಕೋದಿಲ್ಲ. ಯಾಕ? ಅವಿದ್ಯೆ ಅನ್ನೋದು ಬರೀ ಭ್ರಾಂತಿ.
ಇದ್ರ ಹೌದಲ್ಲ ಕಡ್ದು ಹಾಕೋದ. ಎತ್ತರದ ಉತ್ಪತ್ತಿ, ಎತ್ತರದ ಪ್ರಪಂಚದ ಸ್ಥಿತಿಗತಿಗಳು ಮತ್ತು ಇದರ ಪ್ರಳಯ ಇವು ಯಾವ ಇಲ್ಲ. ಬರೀ ಭ್ರಾಂತಿಯಿಂದ ಕಲ್ಪಿಸಿಕೊಂಡದ್ದನ್ನ ಯಾಕೆ ಕಡ್ದು ಹಾಕಕ್ ಬರ್ತತಿ? ಜ್ಞಾನ ಈ ಅಜ್ಞಾನವನ್ನು ಕಳಿತೈತಿ ಎಂಬುದಕ್ಕೆ ಏನಾಗ್ತದೆ? ಒಂದೇ ಮಗನ ಲಗ್ನದಾಗ ಏನ್ರಿ ಅವರು ಹೆಣ್ಣು ಕೊಟ್ಟವ್ರು ಬಹಳ ಶ್ರೀಮಂತರು ಇರಬೇಕು, ಎಷ್ಟು ಬಂಗಾರ ಕೊಟ್ಟಾರ, ಏನು ಲಗ್ನ ಅವರ ಮಾಡಿಕೊಡಕತ್ತಾರ, ಏನು ಮೃಷ್ಟಾನ್ನ ಭೋಜನ 15 ಸ್ವೀಟ್ ಮಾಡಿಸಿದ್ರು ನೋಡ್ರಿ. ಎಲ್ಲೇ ಬಂಜಿ ಮಗನ ಲಗ್ನದ ದೊಡ್ಡ ಶ್ರೀಮಂತರು ಇರಬೇಕು. ಯಾವ್ದಾರ ಶಕ್ತಿ ಕೇಂದ್ರದ ಒಂದರ ತಾಯಿ ಹೆರಿಯದ ಮಗನು ಅಂತ ನೋಡಲ್ಲ ಪ್ರಭುಗಳು ಹೇಳ್ಯಾರ. ತಾಯಿ ಹೆರೆಯದ ಮಗನು ಈ ಎದೆನ್ನವನು ಬೇಡಿ ಅಳುತ್ತೇನು ನೋಡಿದ್ರೆ ಇದ್ರ ಯಾವ್ದಾರ ಒಂದರ ಶಕ್ತಿ ಐತೇನ? ಏನು ಇಲ್ಲ. ಮತ್ತಿದು ಜ್ಞಾನ ಅಜ್ಞಾನವನ್ನ ಕಡ್ದು ಹಾಕ್ತತಿ ಅನ್ನೋದಕ್ಕೆ ಏನಾಗ್ತತಿ? ಅವಿದ್ಯೆಯನ್ನು ಕಡ್ದು ಹಾಕ್ತತಿ ಅನ್ನೋದಕ್ಕೆ ಏನಾಗ್ತತಿ? ವಸ್ತು ಸ್ವರೂಪವನ್ನು ತಿಳಿಸಿ ಅದನ್ನು ಭಾಗಿಸಿ ಬಿಡುತ್ತದೆ. ಏನ್ ಮಾಡ್ತೈತಿ ನೋಡ್ರಿ, ವಸ್ತು ಸ್ವರೂಪವನ್ನು ತಿಳಿಸಿ ಅದನ್ನು ಭಾಗಿಸಿ ಬಿಡುತ್ತದೆ. ಭ್ರಾಂತಿಯ ಪ್ರಪಂಚವು ಸಂಸಾರವು ಹಿಂದೆಯೂ ಇರಲಿಲ್ಲ, ಈಗಲೂ ಇಲ್ಲ, ಮುಂದೆಯೂ ಇರುವುದಿಲ್ಲ ಎಂಬ ತಿಳುವಳಿಕೆ ಅವಿದ್ಯೆಯ ಹಾಡೆಯು. ಬ್ರಹ್ಮಸೂತ್ರ ಭಾಷೆಯೊಳಗೆ ಬಹಳ ಮಾರ್ಮಿಕವಾಗಿ ಹೇಳ್ತಿದ್ದಾರೆ ಸೂತ್ರ ಭಾಷೆಯೊಳಗೆ. ಆದ್ದರಿಂದ ಜೀವನ್ಮುಕ್ತನು ಮಿಕ್ಕವರಂತೆ ವ್ಯವಹಾರ ಮಾಡುತ್ತಾ ಸರ್ವರಿಗೂ ಉಪಕಾರಿಯಾಗಿರುತ್ತಾನೆಂದು ಹೇಳುವುದು ವ್ಯವಹಾರಿಕ ದೃಷ್ಟಿಯಿಂದ ನಿಜವೇ ಆಗಿರುತ್ತದೆ. ವ್ಯವಹಾರ ದೃಷ್ಟಿಯೊಳಗೆ ಆತ್ಮತತ್ವವನ್ನು ಕಂಡಂತವರು ಜನರಿಗೆ ಉಪಕಾರ ಮಾಡಿಕೊಂಡು ಶಾಸ್ತ್ರ ಹೇಳಿ ಅವರ ಅಜ್ಞಾನವನ್ನು ಕಳೀತಾರ, ಆಗ ಈಗ ಅನ್ನೋದು ವ್ಯವಹಾರಿಕ ದೃಷ್ಟಿಯೊಳಗೆ. ಅವ್ರಿಗೆ ಅದರ ಅವಶ್ಯಕತೆ ಇಲ್ಲ, ಇವ್ರಿಗೆ ಇಲ್ಲ, ಅವ್ರಿಗೆ ಇಲ್ಲ. ಇದು ಬರೀ ವ್ಯವಹಾರ ದೃಷ್ಟಿಯೊಳಗೆ ಒಪ್ಕೋಬೇಕಾಗಿದೆ. ಆದ್ದರಿಂದ ವ್ಯವಹಾರಿಕ ದೃಷ್ಟಿಯಿಂದ ನಿಜವೇ ಆಗಿರುತ್ತದೆ. ಪರಮಾರ್ಥ ದೃಷ್ಟಿಯಿಂದ ಬಂಧ ಮುಕ್ತಾದಿಗಳಿಗಿಲ್ಲವೆಂಬುದು ನಿಜವಾಗಿರುತ್ತದೆ. ಇವುಗಳಿಗೆ ಪರಸ್ಪರ ವಿರೋಧವೇನೂ ಇಲ್ಲ. ಇದರಂತೆ ಪ್ರಪಂಚವು ಸತ್ಯವಾಗಿ ಪ್ರಪಂಚವು ಮಿಥ್ಯೆಯಾಗಿದೆ, ಪ್ರಪಂಚವು ಇಲ್ಲವೇ ಇಲ್ಲ, ಅದು ಬ್ರಹ್ಮವೇ ಮುಂತಾದ ಅಭಿಪ್ರಾಯಗಳಿಗೂ ದೃಷ್ಟಿಭೇದದಿಂದನ ವಿರೋಧ ಪರಿಹಾರವನ್ನು ಕಂಡುಕೊಳ್ಳಬೇಕು. ಇದೆಲ್ಲ ನಾವು ಕಲ್ಪಿಸಿಕೊಂಡಿರುವಂತಹದ್ದು. ಪ್ರಪಂಚ ಸತ್ಯವಾಗಿದೆ, ಪ್ರಪಂಚವು ಮಿಥ್ಯೆಯಾಗಿದೆ, ಪ್ರಪಂಚವು ಇಲ್ಲವೇ ಇಲ್ಲ, ಅದು ಬ್ರಹ್ಮವೇ ಮುಂತಾದ ಅಭಿಪ್ರಾಯಗಳಿಗೂ ದೃಷ್ಟಿಭೇದದಿಂದ ವಿರೋಧ ಪರಿಹಾರವನ್ನು ಕಂಡುಕೊಳ್ಳಬೇಕು. ಲಕ್ಷ ಕೊಟ್ಟಿಲ್ಲ ನೋಡಿ. ಪ್ರಪಂಚಕ್ಕೆ ಇರುವಿಕೆಯನ್ನು ಕೊಟ್ಟವರು ನಾವು, ಅದು ಮಿಥ್ಯಾರೋಪದೊಳಗೆ ತೋರ್ತತಿ ಅನ್ನೋರು ನಾವು. ಅದು ಇಲ್ಲವೇ ಇಲ್ಲ, ಭ್ರಾಂತಿಯಿಂದ ಹಿಂಗ್ ಕಲ್ಪಿಸಿಕೊಂಡೇವಿ ಅಂತ ಹೇಳೋರು ನಾವು. ಇದು ಬರೀ ಮಾತು ಅಥವಾ ದೃಷ್ಟಿ ಭೇದ. ಆತ್ಮನೊಳಗೆ ನೋಡಲ್ಲಿ ಉತ್ಪತ್ತಿ ಎತ್ತರದ ಉತ್ಪತ್ತಿ, ಪ್ರಪಂಚದ ಉತ್ಪತ್ತಿ, ಅದರ ಪ್ರಳಯ. ಅದನ್ನ ಎಲ್ಲವನ್ನ ಅನುಭವ ಮಾಡಿದವ ನಾನ. ಆದ್ರೆ ನನ್ನೊಳಗೆ ಯಾವದೊಂದರ ಸುದ್ದಿ ಸುಳುವ ಇಲ್ಲ. ಏನಾದ್ರೂ ಎಂಟುಕೊಂಡವನೇ ವ್ಯವಹಾರ. ಲೌಕಿಕ ದೃಷ್ಟಾಂತಗಳನ್ನ ಸಾಕಷ್ಟು ಕೊಡ್ತಾರ. ಇದಕ್ಕೆ ಎಲ್ಲರಿಗೂ ಗೊತ್ತದೆ. ನೀವೆಲ್ಲರೂ ಉತ್ತಮಾಧಿಕಾರಿಗಳಲ್ಲ, ದೃಷ್ಟಾಂತದ ಕೂಡ ಕಲೆಗಳು ಬೇಡ, ಗೊತ್ತಾಗ್ಬಿಡ್ತು. ಎಲ್ಲರೂ ಅನುಭವಿಗಳೇ ಇಲ್ಲಿ. ಸುಮ್ಮನೆ ನಾ ಸಣ್ಣ ಹುಡುಗ ಏನೋ
ಹೇಳ್ಕೊಂಡು ಹೊಂಟಾನ. ಹೇಳು ನಂತರ ಮತ್ತಿದೆಲ್ಲ ನಿಮ್ಮ ಸಹಕಾರನ, ನೀವು ಎಂತೆಂಥ ಅನುಭವಿಗಳಿದ್ರು ಏನೋ ಸಣ್ಣ ಹುಡುಗ ಹೇಳಿಕತ್ತಾನ ಅಂತ ತಿಳ್ಕೊಂಡು ಕೇಳಿ ಸರಿಯಾದ ಸಮಯಕ್ಕೆ ಬಂದು ಕೇಳ್ತಿರಲ್ಲ. ಆದ್ರೆ ಹೇಳುವವನು ಇಲ್ಲ, ಕೇಳುವವರು ಇಲ್ಲ. ಇವ್ರ ದೃಷ್ಟಿಯೊಳಗೆ ಎಲ್ಲ ಬರೀ ದೃಷ್ಟಿ ಭೇದದಿಂದ, ಪರಮಾರ್ಥದ ದೃಷ್ಟಿಯಿಂದ. ಅದು ಅವರವರ ದೊಡ್ಡ ಗುಣ. ಅದು ಪರಮಾರ್ಥ ಯಾರಿಗೆ ಹೇಳಿಕೆ ಅಥವಾ ಆತ್ಮಸ್ವರೂಪವನ್ನು ಯಾರಿಗೆ ಹೇಳಿಕೆ ಬರೋದಿಲ್ಲ, ಅದನ್ನು ಕೇಳಿಕೂ ಬರೋದಿಲ್ಲ. ಇದು ಶುದ್ಧದ ಅನುಭವ ಮಾಡಕ್ಕೆ ಬರುತ್ತೆ. ಮತ್ತೆ ಈಗ ನಾವು ಹೇಳ್ತೀವಿ ಹಾಗ ಈಗ ಅಂದ್ರೆ ಏನರ್ಥ ಅದಕ್ಕೆ? ಇದೆಲ್ಲ ಬರೀ ದೃಷ್ಟಿಭೇದದಿಂದ ಆಗಿರುತ್ತೆ. ಅದಕ್ಕೆ ಯಥಾರ್ಥವಾಗಿ ಇದನ್ನ ಉಪನಿಷತ್ತುಗಳ ಪರಮ ಉಪದೇಶ ಏನು ಅಂತ ಇವತ್ತಿನ ವಿಚಾರದ. ಈವರೆಗೆ ನಾವು ವೇದಾಂತದ ಸಿದ್ಧಾಂತ ಭಾಗವನ್ನು ಮಾತ್ರ ಪ್ರಸ್ತಾಪಿಸಿರುತ್ತೇವೆ. ವೇದಾಂತದ ಸಿದ್ಧಾಂತ ಭಾಗವನ್ನು, ವೇದದ ಅಂತ್ಯಭಾಗಗಳು ಇರುವಂತಹ ಸಿದ್ಧಾಂತದ ಉಪನಿಷತ್ತುಗಳು ಮಾತ್ರ ಪ್ರಸ್ತಾಪಿಸಿರುತ್ತೇವೆ. ವೇದಾಂತವು ವೇದದಲ್ಲಿ ಒಂದು ಭಾಗವಾದ ಉಪನಿಷತ್ತುಗಳಲ್ಲಿ ಉಪದೇಶಿಸಿರುವ ಸಿದ್ಧಾಂತವಾಗಿರುತ್ತದೆ. ನಾವು ಈ ಗ್ರಂಥದ ಮೊದಲನೇ ಪ್ರಕಾಶದಲ್ಲಿ ಹೇಳಿರುವಂತೆ ಉಪನಿಷತ್ತುಗಳಲ್ಲಿ ಪರಮಾರ್ಥದ ಸ್ವರೂಪವನ್ನು ತಿಳಿಸುವ ಜ್ಞಾನ ಭಾಗವೇ ಅಲ್ಲದೆ ವೈದಿಕ ಮತದ ವಿಚಾರಗಳನ್ನು ಹೇರಳವಾಗಿ ತಿಳಿಸಿರುತ್ತದೆ. ಕರ್ಮ, ಉಪಾಸನೆ, ಸೃಷ್ಟಿ, ಸ್ಥಿತಿ, ಪ್ರಳಯಗಳು, ಜೀವರುಗಳು, ಜನ್ಮಾಂತರ, ಲೋಕಾಂತರ, ಮಾಯೆ ಮುಂತಾದವುಗಳು ಉಪನಿಷತ್ತುಗಳಲ್ಲಿವೆ. ಅವುಗಳಿಗೂ ಉಪನಿಷತ್ತಿನ ಪರಮೋಪದೇಶವಾದ ಸಿದ್ಧಾಂತಕ್ಕೂ ಇರುವ ಸಂಬಂಧವೇನೋ? ಭಗವದ್ಗೀತೆಯ ಮುಂತಾದ ಸ್ಮೃತಿಗಳಲ್ಲಿ ಹೇಳಿರುವ ಯೋಗ, ಭಕ್ತಿ ಮುಂತಾದ ವಿಚಾರಗಳನ್ನು ಈ ಉಪನಿಷತ್ ಸಿದ್ಧಾಂತಕ್ಕೆ ಹೇಗೆ ಸಂಬಂಧಿಸಿಕೊಳ್ಳಬೇಕೋ, ಶ್ರುತಿ ಮತ್ತು ಸ್ಮೃತಿಗೆ ಯಾವ ರೂಪದ ಸಂಬಂಧ? ಯಾಕೆ ಭಗವದ್ಗೀತೆಯ ಸ್ಮೃತಿ ಪ್ರಸ್ಥಾನ, ಉಪನಿಷತ್ತು ಸಿದ್ಧಾಂತ ಪ್ರಸ್ಥಾನ. ಇದಕ್ಕೂ ಅದಕ್ಕೂ ಯಾಕೆ ಸಂಬಂಧಿಸಿಕೊಳ್ಳಬೇಕು? ವಿಶಿಷ್ಟ ಅದ್ವೈತವೇ ಮುಂತಾದ ವೇದಾಂತ ಸಿದ್ಧಾಂತಗಳಲ್ಲಿ ಈವರೆಗೆ ವರ್ಣಿಸಿರುವ ಪರಮ ಸಿದ್ಧಾಂತಕ್ಕೆ ಅನುಗುಣವಾದ ಉಪದೇಶಗಳು ಎಷ್ಟರ ಮಟ್ಟಿಗೆ ಇವೆ? ಅವುಗಳಲ್ಲಿ ಯಾವ ಯಾವ ಭಾಗಗಳು ಈ ಸಿದ್ಧಾಂತಕ್ಕೆ ಅವಿರುದ್ಧವಾಗಿರುತ್ತವೆ? ವೇದಾಂತದಂತೆಯೇ ಇತರ ದರ್ಶನಗಳು ನಮ್ಮ ದೇಶದಲ್ಲಿಯೂ ಪಾಶ್ಚಾತ್ಯ ದೇಶಗಳಲ್ಲಿಯೂ ಇರುವಷ್ಟೇ. ವೇದಾಂತ ದರ್ಶನ ನಮ್ಮ ದೇಶದೊಳಗಷ್ಟ, ಅದು ನಮ್ಮ ಕರ್ನಾಟಕದಾಗಷ್ಟ ಐತೆ ಅಂತಿಲ್ಲ. ದೇಶ ವಿದೇಶಗಳಲ್ಲಿನೂ ದರ್ಶನಕಾರರು ಉಂಟು. ಅವುಗಳಲ್ಲಿ ಸಾರ ಸಂಗ್ರಹ ದೃಷ್ಟಿಯಿಂದ ಎಷ್ಟು ಭಾಗವನ್ನು ಗ್ರಹಿಸಬಹುದು? ಯಾವ ಪಾಶ್ಚಿಮಾತ್ಯರ ಹೇಳಿರ್ಲಿ, ಈ ದೇಶದ ದಾರ್ಶನಿಕರ ಇರಲಿ, ಅವುಗಳಲ್ಲಿ ಸಾರ ಸಂಗ್ರಹಣ ದೃಷ್ಟಿಯಿಂದ ಎಷ್ಟು ಭಾಗವನ್ನು ಗ್ರಹಿಸಬಹುದು? ಎಷ್ಟು ಭಾಗಗಳನ್ನು ಏಕೆ ತಿರಸ್ಕರಿಸಬೇಕಾಗುವುದು? ಎಷ್ಟೋ ಭಾಗಗಳನ್ನು ಏಕೆ ತಿರಸ್ಕರಿಸಬೇಕಾಗುವುದು? ಇದನ್ನೆಲ್ಲ ಈ ವೇದಾಂತ ದೃಷ್ಟಿಯನ್ನು ಅವಲಂಬಿಸಿ ವಿಚಾರ ಮಾಡುವುದು ಒಂದು ಕೆಲಸವಾಗಿರುತ್ತದೆ. ಯಾವುದನ್ನ ಸ್ವೀಕಾರ ಮಾಡ್ಕೋಬೇಕು, ಯಾವುದನ್ನ ತಿರಸ್ಕಾರ ಮಾಡ್ಕೋಬೇಕು, ತಿರಸ್ಕರಿಸಬೇಕಾಗುವುದು ಅಂತ ಹೇಳಿ ನೋಡ್ರಿ. ಕೆಲವೊಂದನ್ನು ತಿರಸ್ಕರಿಸಬೇಕಾಗ್ತದೆ. ಆದ್ದರಿಂದ ಇಲ್ಲಿ ಈ ವೇದಾಂತ ದೃಷ್ಟಿಯನ್ನು ಅವಲಂಬಿಸಿ ವಿಚಾರ ಮಾಡುವುದು ಒಂದು ಕೆಲಸವಾಗಿರುತ್ತದೆ. ಈ ಕೆಲಸವನ್ನು ಪೂರ್ತಿ ಮಾಡದೇ ಇದ್ದರೆ ವೇದಾಂತದಂತೆಯೇ ಮತ್ತೊಂದು ದರ್ಶನದಲ್ಲಿಯೂ ಯುಕ್ತಿ ಅನುಭವಗಳಿಗೆ ಹೊಂದಿಕೆಯಾದ ಮತ್ತೊಂದು ಸಿದ್ಧಾಂತವು ಹೊರಡುವ ಸಂಭವವಿದ್ದೀತೋ ಏನೋ ಎಂಬ ಶಂಕೆಯು ಸಾಮಾನ್ಯ ಬುದ್ಧಿಯ ಜನರಿಗೆ ಪೂರ್ಣವಾಗಿ ತೊಲಗುವುದಿಲ್ಲ. ಅವಸ್ಥಾತ್ರಯಗಳ ವಿವೇಕ ಇಲ್ಲಿ ಯಾಕೆ ಹೇಳಿಕತ್ತಾರೆ? ಇದನ್ನ ಹೆಂಗ್ ಯಾಕೆ ಉಪಸಂಹಾರಗಳಿಗೆ ಇಷ್ಟೊಂದು ತೀಕ್ಷ್ಣವಾಗಿ ಇದನ್ನ ಇಲ್ಲಿ ಹೇಳಿಕತ್ತಾರ ಲಕ್ಷ್ಯ. ಈ ಅವಸ್ಥಾತ್ರಯ ಪ್ರಕ್ರಿಯೆಗಳನ್ನ ಇದರೊಳಗಿರುವ ಅನುಭವ
ಯಾರು ಬೇರೆ ರೂಪದಿಂದ ಮತ್ತೊಂದು ರೂಪದಿಂದ ಬೋಧ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂತ ಅದರ ಅರ್ಥ. ಅದಕ್ಕಿಷ್ಟು ತೀಕ್ಷ್ಣವಾಗಿ ಇದು ವಿಷಯ ಪ್ರಕ್ರಿಯೆ ಅದನ್ನು ಬೇರೆ ರೂಪದೊಳಗೆ ಹೇಳ್ಬೋದು, ಅದನ್ನ ಪರಿಣಾಮ ರೂಪದೊಳಗೆ ಕಾರ್ಯಕಾರಣ ಪ್ರಕ್ರಿಯೆಗೆ ಕನ್ವರ್ಟ್ ಮಾಡ್ಕೊಂಡು ಹೇಳ್ಬೋದು. ವಿಷಯ ಪ್ರಕ್ರಿಯೆಯನ್ನ ಕಾರ್ಯಕಾರಣ ಕನ್ವರ್ಟ್ ಮಾಡ್ಕೊಂಡು ನೋಡು. ತಾರ್ಕಿಕರು ಬಹಳ ಬುದ್ಧಿವಂತರು. ತರ್ಕ ಪ್ರಧಾನವಾಗಿ ಅಲ್ಲೇ ಆ ವಿಷಯ ಪ್ರಕ್ರಿಯೆ ಇದು ಇಲ್ಲ ಅಂತಾನೆ ಹೇಳ್ಬೋದು. ನೋಡಲಿ, ತರ್ಕ ಪ್ರಧಾನವಾಗಿ ಅಲ್ರಿ ವಿಷಯನ್ನ ಆಶ್ರಯಿಸಿಕೊಂಡೇ ಇರ್ಬೇಕಲ್ಲ. ಅವು ಎರಡು ಹೆಂಗ ಒಂದು ಅಲ್ರಿ, ಅದು ವಿಷಯ ರೂಪದೊಳಗೆ ಇರುವುದು ಅಂದ್ರೆ ಅಲ್ಲ. ಆ ವಿಷಯ ಇಲ್ಲದ ವಿಷಯಾದಿಗಳಿಲ್ಲ, ವಿಷಯಾದಿಗಳಿಲ್ಲದ ವಿಷಯ ಇಲ್ಲ. ಮತ್ತು ಒಂದನ್ನ ಬೋಧ ಮಾಡಿದಂಗ ಆಗ್ತಲ್ಲ. ನೋಡಲ್ಲಿ ಹಂಗ ತಾರ್ಕಿಕರು ಹಂಗ ಬಂದು ಆ ಪ್ರಕ್ರಿಯೆಯನ್ನ ಕಿತ್ತು ಹಾಕಿ ಬಿಡ್ಬೋದು. ಆದ್ರೆ ಅವಸ್ಥೆಗಳನ್ನ ಸಾಮಾನ್ಯರಿಂದ ಹಿಡಿದು ಸಾಧಕರ ಪರ್ಯಂತರ ಅಂದ್ರೆ ಉತ್ತಮಾಧಿಕಾರಿಯ ಪರ್ಯಂತರ ಇದನ್ನ ಕಿತ್ತು ಹಾಕ್ಲಿಕ್ಕೆ ಆಗೋದೇ ಇಲ್ಲ. ಎಲ್ಲರ ಅನುಭವದೊಳಗೂ ನಿಂತಿರುವುದ ಜಾಸ್ತ್ರ ಸ್ವಪ್ನ ಸುಕೃತಿಗಳು ಎಲ್ಲರ ಅನುಭವದೊಳಗೂ ಇರುವುದ. ಇವು ಇಂಥವ್ರಿಗೆ ಆಗ್ತಾವ, ಇಂಥವ್ರಿಗಿಲ್ಲ ಅಂತಿಲ್ಲ. ಅದಕ್ಕೆ ಇದನ್ನ ಎಲ್ಲಿನೂ ಮತ್ತೊಂದು ಸಂಬಂಧ ವಿದ್ಯುತ್ ಏನೋ ಎಂಬ ಶಂಕೆಯು ಸಾಮಾನ್ಯ ಬುದ್ಧಿಯ ಜನರಿಗೆ ಪೂರ್ಣವಾಗಿ ತಲುಪುವುದಿಲ್ಲ. ಇದನ್ನೆಲ್ಲ ನಾವು ಈ ಗ್ರಂಥದ 2ನೇ ಸಂಪುಟಕ್ಕೆ ಇಟ್ಟುಕೊಂಡಿರುತ್ತೇವೆ. ಇನ್ನ ಆಧಾರಿತವಾದ ತತ್ವ ಒಂದೇ ನಿಜವಾಗಿರತಕ್ಕದ್ದು ಯಾವುದು? ಪ್ರಳಯಕ್ಕೆ ಸಂಬಂಧ ಇಲ್ಲದಂಗ ಒಂದು ತತ್ವದ ನೋಡಿ. ಅದ ಈ ಪ್ರಳಯ ಅಲ್ಲ, ಮಹಾಪ್ರಳಯ ಆದ್ರೂ ಅದಕ್ಕೇನು ಬಾಧಿಸುವುದಿಲ್ಲ. ಅದು ಆಭಾರಿತ, ಅದು ಆಭಾರಿತ ಸತ್ಯ ಅಂತನ ಕರೀತಾರ ಅದಕ್ಕ. ಈಗ ನಿದ್ರೆಯೊಳಗೆಲ್ಲ ಪ್ರಳಯ ಆಗ್ತತಿ. ಇದು ನಿತ್ಯ ಆಭಾರಿತ ನೋಡ. ಅಲ್ಲೇ ಮಹಾಪ್ರಳಯದೊಳಗೂ ಕೂಡ ಇದು ನಿತ್ಯ ಪ್ರಳಯ. ನಿದ್ರೆ ಬರುವುದು ನಿತ್ಯ ಪ್ರಳಯ. ಅಲ್ಲಿ ಯಾವುದೊಂದು ಇಲ್ಲದೆ ತಾನಾಗಿರ್ತಾನ. ಇದು ನಿತ್ಯ ಪ್ರಳಯ. ಆದ್ರೆ ಮಹಾಪ್ರಳಯ ಆದ್ರೂ ಕೂಡ ಇದು ಯಾವುದು ಆಭಾದಿತ ರೂಪದೊಳಗ ನಮ್ಮ ಸ್ವರೂಪ ಇದ್ದುಕೊಂಡಿರುತ್ತೆ. ಆ ಚೈತನ್ಯ ಎಂದೆಂದೂ ಇಲ್ಲದಂಗ ಆಗೋದಿಲ್ಲ. ಅದೇ ವ್ಯವಹಾರ ದೃಷ್ಟಿಯಿಂದ ತೋರುತ್ತಿರುವ ಚೇತನ ಅಚೇತನ ರಾಶಿಯಾದ ಜಗತ್ತಿಗೆಲ್ಲ ತಿರುಳು. ಈ ಆಭಾಸಿತವಾಗಿರುವಂತಹ ಚೈತನ್ಯಕ್ಕೆಲ್ಲ ಅದೇ ವ್ಯವಹಾರ ದೃಷ್ಟಿಯಿಂದ ತೋರುತ್ತಿರುವ ಚೇತನ ಅಚೇತನ ರಾಶಿಯಾದ ಜಗತ್ತಿಗೆಲ್ಲ ತಿರುಳು. ಎತ್ತರದ ಉತ್ಪತ್ತಿ ಮತ್ತು ಆ ಎತ್ತರದ ಪ್ರಪಂಚ, ಆ ಪ್ರಪಂಚದ ಉತ್ಪತ್ತಿ, ಅದರ ಇರುವಿಕೆ ಮತ್ತು ಪ್ರಳಯ, ಇವು ಮೂರು ಬರೀ ದೃಷ್ಟಿ ಭೇದದಿಂದ ಕಲ್ಪಿಸಿಕೊಂಡಿದ್ದ ವಿನ ಯಥಾರ್ಥವಾಗಿ ಅದು ಇರುವುದಿಲ್ಲ ಅಂತ ಹಿಂದೆ ಹೇಳ್ಕೊತ ಬಂದ. ಅದನ್ನ ಯಥಾರ್ಥ ರೂಪದಲ್ಲಿ ಅದಕ್ಕಿದೆ ಎಲ್ಲವೂ ಆ ಆಭಾದಿತವಾದ ತತ್ವ ಅಂತೇಳಿ ಒಂದು ಐತೆಲ್ಲ, ಅದ ಇದಕ್ಕೆಲ್ಲದಕ್ಕೂ ತಿರುಳು. ಅದೇ ಎಲ್ಲವನ್ನು ತನ್ನ ಸ್ವರೂಪದಿಂದ ವ್ಯಾಪಿಸಿಕೊಂಡಿರುವ ಪರಮಾತ್ಮನೆನಿಸಿಕೊಂಡಿದೆ. ನಾವು ನಮ್ಮ ಆತ್ಮನೆಂದು ಈಗ ತಿಳಿದುಕೊಂಡಿರುವ ಸಂಸಾರಿ ಸ್ವರೂಪಕ್ಕೂ ಅದೇ ನಿಜವಾದ ಸ್ವರೂಪವು ಆ ತತ್ವ ಅಂತ ಹೇಳಿ ಒಂದು ಐತಲ್ಲ. ನಾವೀಗ ಇದನ್ನ ವ್ಯಕ್ತಿ ರೂಪದೊಳಗ ಆತ್ಮ ಅಂತ ಕರ್ಕೊಂಡಿವಿ. ಸಮಷ್ಟಿ ರೂಪದಾಗ ಆ ಪರಬ್ರಹ್ಮನನ್ನ ಪರಬ್ರಹ್ಮ ಅಂತ ಕರೀತಾರ. ಅದ ಆ ಬ್ರಹ್ಮನೇ ಈ ಬ್ರಹ್ಮ, ಈ ಆತ್ಮ ಅಂತ ಹೇಳ್ತಾರ. ಆ ಬ್ರಹ್ಮನೇ ಈ ಆತ್ಮ, ಮತ್ ಬೇರೆ ಅಲ್ಲ. ಇದು ಅದ, ಅದು ಇದ. ಅದೇ ನೀನಾಗಿದ್ದಿ, ಅಲ್ಲಿ ಪರಬ್ರಹ್ಮನೇ ನೀನಾಗಿದ್ದಿ ಅಂತ. ಅದಕ್ಕೆ ಇಲ್ಲೇ ನಾವು ನಮ್ಮ ಆತ್ಮನೆಂದು ಈಗ ತಿಳಿದುಕೊಂಡಿರುವ ಸಂಸಾರಿ ಸ್ವರೂಪಕ್ಕೂ ಅದೇ ನಿಜವಾದ ಸ್ವರೂಪವು. ನಾವು ನಮ್ಮ ಆತ್ಮ ಅಂತ ತಿಳ್ಕೊಂಡೇವೆ, ಒಂದು ಸಂಸಾರ ಗಂಟಾಕೇವಿ ನಿಜವಾಗಿನೂ ಅಲ್ಲ.
ಅದಕ್ಕೆ ಇವಾಗ ಸಂಸಾರಿ ಸ್ವರೂಪಕ್ಕೂ ಅದೇ ನಿಜವಾದ ಸ್ವರೂಪವು ಎಂಬುದೇ ಉಪನಿಷತ್ತುಗಳ ಪರಮೋಪದೇಶ. ಲೋಕಾದಿಗಳಲ್ಲಿ ಶಿವನಿಗೆ ಕೈಲಾಸ ಅಲ್ಲಿ ದೇಶವನ್ನ ಆಶ್ರಯಿಸಿಕೊಂಡಾಗ ಅವಾಗ ಕೈಲಾಸ ಗಂಟು ಹಾಕಿದ್ರು. ಆ ಕೈಲಾಸದೊಳಗೆ ಮತ್ತ ಹೆಂಡ್ರು ಮಕ್ಕಳು ಬಂಧು ಬಳಗ ಏನೆಲ್ಲ ನೋಡ, ಬಂಧು ಬಳಗ ಎಲ್ಲ ಕಲ್ಪನಾ ಮಾಡ್ಕೊಂಡಿವ. ಆ ಪರಬ್ರಹ್ಮ ಸ್ಥಿತಿಯನ್ನ ಕೈಲಾಸ ಅಂದ್ರೆ ದೇಶ, ಅಲ್ಲೇ ಇಲ್ಲಿ ಅನ್ನೋದು ದೇಶ, ಆ ಕಾಲ, ವೈಕುಂಠ, ಕೈಲಾಸ, ಬ್ರಹ್ಮಲೋಕ, ಚತುರ್ಮುಖ ಬ್ರಹ್ಮಲೋಕದೊಳಗೆ ಇರ್ತಾನ ನಾವು ಪ್ರಜಾಪತಿ ಅಂತ ಕರೀತಾ. ಪ್ರಜೆಗಳನ್ನು ಉತ್ಪತ್ತಿ ಮಾಡುವಂತ ನೋಡ ಏನೇನ ಕರೆದ. ಇವೆಲ್ಲದಕ್ಕೂ ಆಭಾದಿತವಾದ ತತ್ವ ಐತಲ್ಲ, ಅದ ಕಾರಣ. ಇವೆಲ್ಲವೂ ಬರೀ ಭ್ರಾಂತಿ. ಈಗ ನಮ್ಮಲ್ಲಿ ನಮಗ ಆತ್ಮ ಅಂತಂದದ ಅಂತ ಆತ್ಮ ಅನ್ವೇಷಣೆ ಮಾಡ್ಲಿಕ್ಕತ್ತೀವಲ್ಲ, ಅವಗೂ ಸಂಸಾರಿ ರೂಪ ಅಂಟಿಸಿಬಿಟ್ಟೇವ ನಾವು. ಅವಗೂ ಹೆಂಡ್ರದಾರ, ಮಕ್ಕಳದಾರ. ಆಭಾದಿತವಾಗಿರುವಂತಹ ನಮ್ಮ ಆತ್ಮ ಚೈತನ್ಯ ಸ್ವರೂಪಕ್ಕೆ ಹೆಂಡ್ರು ಮಕ್ಕಳು ವೈ ನೈ ಗದ್ದಿ ಕೇರಿ ಹೊಲ ಊರು ಒಂದೇ ಎರಡ. ಯಾವ ಶಿವನ ಸ್ವರೂಪಕ್ಕ ಮಾಯನ್ನಿಟ್ಟು ಲಗ್ನ ಮಾಡಿ ಎಲ್ಲೇ ನೀವು ದೇವಸ್ಥಾನ ನೋಡ್ರಿ, ನೀವು ಎಲ್ಲಾರ ಒಂದ್ ಇದಾಗಿತ್ತಂದ್ರೆ ಇಲ್ರಿ, ಅಮ್ಮನವ್ರು ಅಲ್ಲಿ ಸ್ಥಾಪನೆ ಆಗ್ಯಾರ, ಇವ್ರು ಇಲ್ಲಿ ಸ್ಥಾಪನೆ ಆಗ್ಯಾರ. ತಿರುಪತಿ ಹೋಗಿ ಬಂದ್ರು ಇಲ್ಲ, ಎಲ್ಲೇ ಕೊಲ್ಲಾಪುರ ಮಹಾಲಕ್ಷ್ಮಿ ಹೋಗೇ ಬರ್ಬೇಕು ಅಂತ ಎಷ್ಟು ಜೋಡಿಸ್ಕೊಂಡೈತಿ ನೋಡಿದ್ರು. ಆತ್ಮ ಸ್ವರೂಪವನ್ನು ಬಿಟ್ಟ ಲಕ್ಷ್ಮಣಿಗಿಲ್ಲ, ವೆಂಕಟಪುಣ ಇಲ್ಲ. ಅಲ್ಲಿ ಹೋದವ್ರು ಅಲ್ಲಿ ಹೋಗಿ ಬಂದೇ ಬಿಡ್ತಾರ. ಎಷ್ಟು ವಿಚಿತ್ರ. ಹಾಗ ನಾವು ಕಲ್ಪಿಸಿಕೊಂಡಂತ ಇದು. ಅಲ್ಲೇ ಶಿವ ವಿಷ್ಣು ಸ್ನಾನ ಮಾಡಿ ಬಂದಗಳಕ್ಕನ ಈ ಸುಳು ಗಾಳಿ ಯಾನ ಜೀವನಗಳಕ್ಕನ ನಿದ್ರೆ ಬರಕೈತಿ ಬಿಡ್ತೈತಿ ನೋಡ್ರಿ. ನಾವು ಎಂಥ ಇದ್ರೊಳಗ ಕಾರ್ಯಾತ್ಮತೆ ಬಂದ್ರು ಉಪಾಧಿ ಬಹಳ ಬೆರಿಕೆ ಕಡ. ನಾವಿಲ್ಲೇ ಯಥಾರ್ಥವಾಗಿ ಬ್ರಹ್ಮ ಆ ಆಭಾದಿತವಾಗಿರುವಂತ ತತ್ವಕ್ಕ ಶಿವ ವಿಷ್ಣು ಬ್ರಹ್ಮ ಅಂತ ಏನೇನೋ ಕಲ್ಪನಾ ಮಾಡ್ಕೊಂಡು ಅವ್ರವ್ರಿಗೆ ಒಂದೊಂದು ಮಾಯಾ ಗಂಟು ಹಾಕಿ ಇಲ್ಲಿ ನಮ್ಮ ಆತ್ಮನಿಗೆ ಇಲ್ಲಿ ನೋಡ, ನಮ್ಮ ಆತ್ಮನೆಂದು ಈಗ ತಿಳಿದುಕೊಂಡಿರುವ ಸಂಸಾರಿ ಸ್ವರೂಪಕ್ಕೂ ಈ ಆತ್ಮನಿಗೆ ಈ ಸಂಸಾರ ಈ ಸ್ವರೂಪಕ್ಕ ಅದನ್ನ ಅದೇ ನಿಜವಾದ ಸ್ವರೂಪ ಎಂಬುದೇ ಉಪನಿಷತ್ತುಗಳ ಪರಮ ಉದ್ದೇಶ. ಈ ವೇದಾಂತ ಸಿದ್ಧಾಂತವು ಸನಾತನಾರ್ಯರ ಧರ್ಮಗ್ರಂಥವೆನಿಸುವ ಉಪನಿಷತ್ತುಗಳಲ್ಲಿ ಪ್ರತಿಪಾದಿತವಾಗಿರುವ ವಿಷಯಗಳ ಆಧಾರದಿಂದ ಏರ್ಪಟ್ಟಿರುವುದರಿಂದ ಸನಾತನ ವೈದಿಕ ಧರ್ಮಕ್ಕೆ ಸಂಬಂಧಿಸಿದ ಎಷ್ಟೋ ವಿಚಾರಗಳನ್ನು ಸಮಾಲೋಚಿಸಲ್ಪಟ್ಟು ಗ್ರಂಥದ ಸಂಪೂರ್ಣತೆಗೆ ಅವಶ್ಯವಾಗುವುದು. ನಾವು ಅದ್ವೈತಿಗಳು ನಮಗೆ ಪೂಜಾ ಪುನಸ್ಕಾರ ಅದು ಇದು ಇಲ್ಲ ಅಂತ ಹಂಗ ತಿಳಿಬಾರದು. ಯಾಕ ನಾವು ಅದ್ವೈತಿಗಳ್ರಿ ವಿಭೂತಿ ಹಚ್ಚಿದ್ರೆ ರುದ್ರಾಕ್ಷ ಮಣಿ ಹಾಕಿದ್ರೆ ಇದ್ರಿಲ್ಲ ಇಲ್ಲ ಅಂತ ಇಲ್ಲ. ನಿಮಗಾಗ್ಯಾರ ಅಲ್ಲಪ್ಪ ನೀನು ಪರಮಾರ್ಥ ತತ್ವದೊಳಗೆ ನಿಂತಿ ಅಂತ ಇಟ್ಕೊಂಬೋಣ. ಈ ಉಳಿದವರು ಅವ್ರ ಸಂಬಂಧಿ ಆದ್ರೂ ವೈದಿಕ ನೀವು ಮಾಡ್ಕೋತ ಇದ್ರ ಈಗ, ಯಾಕಂದ್ರ ದೊಡ್ಡವ್ರು ಏನ್ ಮಾಡ್ತಿರ್ತಾರ, ಸಣ್ಣವರು ಅದನ್ನ ನೋಡಿ ಕಲಿತಿರ್ತಾರ. ಮನೆಯಾಗ ನಿತ್ಯ ಸ್ನಾನ ಪೂಜೆ
ಪೂಜೆ ಪುನಸ್ಕಾರ ಇತ್ತಂದ್ರ ಹುಡುಗರಲ್ಲಿ ಅದು ಬೆಳ್ಕೊಂಡು ಬಂದು ಬಿಡ್ತದ. ಅವರು ಬಂದು ದೇವ್ರ ಮನೆ ಬಂದು ಕೂಡ್ತಾವ. ನೀ ತಿಳ್ಕೊಂಡಿ ನೀನ್ ಆತ್ಮ ಚೈತನ್ಯದೊಳಗೆ ಏನಿಲ್ಲ ಬಿಡು ಹೋಗ್ಲಿ. ಆದ್ರೆ ಆಚಾರ ವಿಚಾರಗಳನ್ನು ಬಿಡುವುದು ಸಂಪ್ರದಾಯ ಅಲ್ಲ. ಅದು ಆ ಸ್ಥಿತಿ ಬಂತು ಅಂದ್ರೆ ಅದು ಬೇರೆ, ಅದೇನು ಇದು ಹೇಳುವಂಗಿಲ್ಲ. ಅಂತವ್ರ ಮನೆಯಾಗೂ ಇರುವುದಿಲ್ಲ. ಆ ಸ್ಥಿತಿ ಬಂತು ಅಂದ್ರೆ ಅವನ ಗೃಹಸ್ಥನಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ, ಹೋಗ್ಬಿಡ್ತಾನ. ಜನಕ ಮಹಾರಾಜನಂತ ಎಲ್ಲೇ ಒಬ್ಬ ಗೃಹಸ್ಥನಾಗಿ ಉಳ್ಕೊಳ್ಳೋದು. ಅದಕ್ಕೆ ಯಥಾರ್ಥವಾಗಿ ಇಲ್ಲೇ ಹಾಗ ನಾ ತಿಳ್ಕೊಂಡೇನಿ, ನನಗ ಆತ್ಮ ಸ್ವರೂಪದೊಳಗೆ ನಿಲ್ಲುವ ಯೋಗ್ಯತೆ ಬಂದತಿ ಅಂತ ಅಂದಾಗ್ಯೂ ಕೂಡ ಅವ ವೈದಿಕವನ್ನ ಆಚರಣೆ ಮಾಡ್ಕೊಂಡೇ ಇರಬೇಕು. ತಾನೇನ್ ಮಾಡ್ಕೋತ ಬಂದಿರ್ತಾನ ಅದನ್ನ ಮಾಡ್ಕೋತಾನೆ ಇರಬೇಕು ಅಂತ ಹೇಳ. ಅದಕ್ಕೆ ಸಂಬಂಧಿಸಿ ಎಷ್ಟೋ ವಿಚಾರವನ್ನು ಅಲ್ಲಿ ಸ್ವಾಭಾವಿಕವಾಗಿ ಆಗಿದೆ. ಆದರೂ ನಾವು ಈ ಮೊದಲೇ ಹೇಳಿರುವಂತೆ ವೇದಾಂತ ಸಿದ್ಧಾಂತವು ಯಾವುದೊಂದು ಧರ್ಮದವರ ಮುಡುಪಲ್ಲ. ಯಾವ ಕಾಲದ ಯಾವ ದೇಶದ ಯಾವ ಮತದ ಅವರಾದರೂ ವಿಚಾರ ಮಾಡಿ ಪರಮಾರ್ಥವನ್ನು ಮನಗಂಡು ತಮ್ಮ ತಮ್ಮ ಸನ್ನಿವೇಶಕ್ಕೆ ತಕ್ಕಂತೆ ಅದನ್ನು ಉಪಯೋಗಿಸಲು ಬರುತ್ತದೆ ಎಂಬುದನ್ನು ತಿಳಿಸುವುದಕ್ಕಾಗಿ ಇದರ ಶುದ್ಧ ಸಿದ್ಧಾಂತ ಭಾಗವನ್ನೇ ಇಲ್ಲಿ ಬೇರ್ಪಡಿಸಿಕೊಟ್ಟಿರುತ್ತವೆ. ನೀವು ಮಾಡುವ ಕರ್ಮ ಕ್ರಿಯಾ ಏನಿರ್ತದ ಮಾಡ್ಲೇಬೇಕು. ಆ ಸನಾತನ ಧರ್ಮಕ್ಕೆ ಅನುಸರಿಸಿಕೊಂಡು ಇವನು ಅವಶ್ಯವಾಗಿ ನಾವು ಅದ್ವೈತಿಗಳ್ರಿ ನಮಗೇನು ಸಂಬಂಧ, ನಾನು ಪರಿಶುದ್ಧ ಶುದ್ಧ ಚೈತನ್ಯ ಸ್ವರೂಪ ಇದ್ದೇನೆ, ಏನ್ ನನಗೆ ಮಾಡ್ಬೇಕಾಗೈತಿ ಬಿಡು, ಮಾಡೋದು ಬೇಡ ಅಂತ ಬಿಡಾಕ ಬರುದಿಲ್ಲ. ನೀವು ವಿಭೂತಿ ಹಚ್ಕೋತಿದ್ರು ವಿಭೂತಿ ಹಚ್ಕೊಳ್ರಿ, ರುದ್ರಾಕ್ಷಿಮಣಿ ಹಾಕೋತಿದ್ರು ರುದ್ರಾಕ್ಷಿಮಣಿ ಹಾಕೊಳ್ರಿ. ಇವ್ರದ್ದು ಮಾತ್ರ ಆತ್ಮ ಚೈತನ್ಯ ಸ್ವರೂಪಗಳು. ಅದು ಹಿಂದಿನವರಿಗೆ ನಿಮ್ಮ ರುದ್ರಾಕ್ಷಿ ಮಣಿ, ನಿಮ್ಮ ವಿಭೂತಿ ಧಾರಣ, ನಿಮ್ಮ ಪೂಜಾ, ನಿಮ್ಮ ಪುರಸ್ಕಾರ, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅಂತ ಜ್ಞಾನಿಗಳಾಗಿದ್ರು ಕೂಡ ಒಬ್ಬರನ್ನು ಮುಟ್ಟಿ ನಮಸ್ಕಾರ ಮಾಡಿಸ್ಕೋತಿಲ್ಲ. ಅಲ್ಲಿ ಅವ್ರ ಕೂತ್ರಷ್ಟು ದೂರಲ್ಲೇ ನೆಲನ ಮುಟ್ಟಿ ನಮಸ್ಕಾರ ಮಾಡ್ಬೇಕು. ಅವ್ರು ಎಂದೂ ಮುಟ್ಟಿಸಿಕೊಳ್ಳಿಲ್ಲ. ಯಾರನ್ನು ಅವ್ರನ್ನ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ದ ಇಬ್ರ, ಅವ್ರ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿದ್ದು ದೇವರಾಯ ಕುಲಕರ್ಣಿ ಅವರು ಒಬ್ರು, ಇವರು ಭೀಮರೆಡ್ಡಿ ಅಂದ್ರ ಭಗವತ್ಪಾದರು. ಅವ್ರಿಗೆ ಬಂದ್ಬಿಟ್ಟ ಮತ್ತೆ ಭಗವತ್ಪಾದರ ಕ್ಲಾಸ್ ನಡೆದಾಗ ಯಾರಿಗೆ ತಲ ಗಟ್ಟಿಗೆ ಹಾಕೊಂಡು ಯಾರು ಒಳಗೆ ಬರಬೇಡ್ರಿ ಅಂತ ಹೇಳಿ ಈ ಭಗವತ್ಪಾದರದು ಭೀಮರೆಡ್ಡಿ ಅಂತ ಅವ್ರ ಹೆಸರು. ಈ ಭೀಮರೆಡ್ಡಿ ಅವ್ರಿಗೆ ಕ್ಲಾಸ್ ನಡೆದ್ರಿ, ಯಾರಿಗೆ ಒಳಗೆ ಪ್ರವೇಶಿಲ್ಲ. ಅವ್ರು 1 hour ಅವ್ರಿಗೆ ಬೋಧ ಮಾಡಿ ಒಂದು ತಾಸು ಆದ್ಮೇಲೆ ಅವ್ರು ತೆಗೆದ ಮೇಲೆ ಮತ್ತೆ ಇವ್ರು ಎಲ್ಲರೂ ಹೋಗೋದಲ್ಲಿ. ಅಲ್ಲಿ ತನಕ ಯಾರ್ಯಾರು ಇಲ್ಲ. ಇವ್ರು ರೆಡ್ಡಿಗಳು, ಅವರು ಬ್ರಾಹ್ಮಣರು, ಅದು ನಂಬುದಿ ಬ್ರಾಹ್ಮಣರು. ಹಾಗಿರೋದಿಲ್ಲ ಅದು ಕುಲ ಜಾತಿ ಗೋತ್ರ. ಆ ಭೀಮರೆಡ್ಡಿ ಅವರೊಬ್ಬರಿಗೆ ಅವ್ರ ಹೆಸರ ಭಗವತ್ಪಾದರು, ನಮ್ಮ ಗುರುಗಳು ವಿಷ್ಣುಪಾದ ಸ್ವಾಮಿಗಳ ಗುರುಗಳು ಭಗವತ್ಪಾದಾಚಾರ್ಯರು. ಅಜಾನಭಾವ 7 ಅಡಿ ಇದ್ರು ಅವರು. ಸಾಧಾರಣ 1 ಕ್ವಿಂಟಲ್ 80 kg ಇದ್ರು. ತಲಿ ಮಾತ್ರ ಇಲ್ಲ, ಆ ತಲಿ ಕಾಣ್ತಿದ್ದಿಲ್ಲ ತೆರೆಯೋದಾಗಿ ಅಂತ ವ್ಯಕ್ತಿಗಳು. ಅವರು ಮತ್ತು ದೇವರಾಗಿರ್ತಾರೆ. ಇವರಿಬ್ಬರನ್ನು ಬಿಟ್ಟು ಬೇರೆ ಯಾರ ಕಡೆಯಿಂದ ಸ್ಪರ್ಶ ಮಾಡ್ಕೊಳ್ತಾರೆ. ಅವ್ರ ಆಚಾರ ಅವ್ರ ಮಡಿ ಗಿಡಿ ಬಹಳ ಇರ್ತಿತ್ತು. ಒಮ್ಮೆ ಸಂದರ್ಭ ಏನಾಗಿತ್ತು ಅಂದ್ರೆ ಉತ್ತರಿಗೆ ಹೋಗ್ಯಾರ. ಉತ್ತರಿಗೆ ಹೋದ ಸರ್ತಿಗೊಮ್ಮೆ ಅವರು ಹಾಲು ಇದನ್ನೆಲ್ಲ ತೊಳ್ಕೊಂಡ ಬರ್ಬೇಕವ್ರು. ಆ ಕಾಲ ಮೇಲೆ ನೀರು ಹಾಕೊಂಡು ಕೈ ತೊಳ್ಕೊಂಡು ಬರ್ಬೇಕಲ್ಲ, ನಲ್ಲಿ ಪ್ರಾರಂಭ ಮಾಡ್ಯಾರ, ನೀರಿಲ್ಲ.
ಒಂದ್ ತಾಸಲ್ಲ ಬರ್ಲೇ ಇಲ್ಲ ಅಂತ ಇವ್ರಾಗಲೇ ಹೋಗಿ ಕೇಳಿದಾಗ ಇಲ್ಲೋ ನೀರ ಇಲ್ಲ ಮ್ಯಾಲ ನೀವು ನೀರ್ ಇರಿಸಿಲ್ಲ, ಇಲ್ಲಿ ನೀರಿಲ್ಲ ನಲ್ಲಿ ಒಳಗೆ. ಅಲ್ಲೇ ಕೂತಿದ್ರು ವಿನಃ ಅದನ್ನ ಬಿಟ್ಟು ಹೊರಗೆ ಬಂದಿದ್ದಿಲ್ಲ ಅವ್ರು. ಅದ್ ಮೈಗೆ ನೋಡಿ ಏನದ ಭಾವ. ಜ್ಞಾನಿಗಳಲ್ಲಿನೋ ಜ್ಞಾನಿಗಳು ಅದನ್ನ ನಾವು ತಿಳ್ಕೊಂಡು ನಮಗಾಗಿ ಇದನ್ನ ಆಚಾರ ವಿಚಾರಗಳನ್ನ ಮಾಡ್ತಾರ ವಿನಃ ಅವರಿಗೆ ಎಲ್ಲದು. ಅದಕ್ಕೆ ವೈದಿಕ ಕೈ ಬಿಡುವ, ವೇದದೊಳಗೆ ವೈದಿಕ ಹೇಳ್ಯಾರ, ವೈದಿಕ ಕೈ ಬಿಡುವ. ನೀವೇನು ಪೂಜಾ ಮಾಡ್ತೀರಿ ನೋಡ್ರಿ, ವೈದಿಕ ಪರಿಪೂರ್ಣತೆ ಈಗ ಬಹಳ ವ್ಯಸ್ತ ಆಗ್ಯದ. ಅದಕ್ಕಾಗಲಿ ಇದ್ದಂತಹ ಬ್ರಾಹ್ಮಣರಾಗಲಿ ಜಂಗಮರಾಗಲಿ ಅವರ ಕೈವಲ್ರ ವೈದಿಕ. ಈಗ ವೈಶ್ಯರು ನೋಡು, ತಾವ ಎಲ್ಲ ಇದನ್ನ ಮಾಡ್ಕೊಂಡು ಅವ್ರ ಪಾಠನ ಪ್ರಾರಂಭ ಮಾಡಿಬಿಟ್ಟ. ಬ್ರಾಹ್ಮಣರು ಬಾರದೆ ಇರುವುದಕ್ಕ ಅವರು ಹುಡುಗರು ತಯಾರು ಮಾಡ್ಕೊಂಡ. ಅವರು ಸಂಧ್ಯಾ ವಂದನೆ ಎಲ್ಲ ಮಾಡ್ಕೊತಾರೆ, ವೈಶ್ಯರೆಲ್ಲ ರೆಡಿ ಮಾಡ್ಕೊತಾರೆ. ಇನ್ ಹಿಂಗ ಆಗೋದೇನು? ನಮ್ ಪೂರ್ತಿ ಈಗ ನಾವು ಚಿಕ್ಕವರಿರುವಾಗ ನಮ್ಮ ಮನೆಗೆ 4 ಗಂಟೆಗೆ ಬರ್ತಿದ್ರು ಸ್ವಾಮಿಗಳು. ಶ್ರಾವಣದಾಗ ಸೋಮವಾರ ಬಂತು ಅಂದ್ರೆ ನಾವು ಉಪಾಸನ ಒಟ್ಟು ದೇವರು ಬಂದು ಅಲ್ಲಿ ಗದಿ ಮೇಲೆ ಕೂತು ಪ್ರಸಾದ ಮಾಡಿದ ನಂತರ ನಮಗೆ ಊಟ ಅಲ್ಲ. ಅಲ್ಲಿ ತನಕ ನಮ್ಮ ಅಜ್ಜಿ ಹಾಕತ್ತಿದ್ದಿಲ್ಲ, ಹೊರಗ ಓಡಾಡೋದು ನಾವು. ಕರೆಯಕ್ಕೆ ನಾವು ಹೋಗ್ಬೇಕು. ಹಿಂದ್ಗಡೆ ಬಹಳ ಅವ್ರಿಗೆ ವಯಸ್ಸು ಬಹಳ ಕೊಟ್ಟ ದೇವರಿಗೆ. ನಂತರ ಅವ್ರು ಮರಿಗಳು ಇರ್ತಾವಲ್ಲ, ಅವ್ರ ಮನೆಯಾಗ ಬಹಳ ಸ್ವಾಮಿಗಳ ಮನ್ಯಾಗ ಹುಡುಗರು ಯಾರು ಒಬ್ಬರು ಸಿಕ್ಕರೆ ಸಾಕು, ಅವ್ರನ್ನ ಕರ್ಕೊಂಡ್ಬಂದು ಪ್ರಸಾದ ಮಾಡಿಸ್ಕೊಂಡು ಪರಿಸ್ಥಿತಿ ಹಾಗಿತ್ತು ಮೊದಲೇ. ಅದಕ್ಕೆ ಬರ್ತಾ 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 ಕಡಿಮೆ ಆಗಲಿಲ್ಲ. ಯಾಕಂದ್ರೆ ಅವರ ವೈದಿಕ ಸರಿಯಾಗಿ ಕಲ್ತಿಲ್ಲ ಅಂತ ಹೇಳ್ಬೋದು. ಒಂದು ಪಂಚಾಂಗ ನೋಡ್ಲಿಕ್ಕೆ ಬರುದಿಲ್ಲ. ಅವ್ರ ಕಾಯಕ ಏನು ಅದನ್ನ ಅವರ ಮಾತು ಬಿಡ್ಲಿಕ್ಕೆ ಬೇರೆ ಅದರಿಂದ ಏನು ಉಪಜೀವನ ಆಗೋದಿಲ್ಲ ಅಂತ ತಿಳ್ಕೊಂಡು ಆ ರೀತಿ ಮಾಡ್ಕೊಂಡಾರೋ, ಅಥವಾ ಆ ಕಾಲಕ್ಕೆ ತಕ್ಕಂಗೆ ಏನೋ ಪರಿಣಾಮ ಆಗಿತ್ತು, ಅದು ಭಗವಂತನಿಗೆ ಗೊತ್ತು. ಅವರು ಸರಿಯಾಗಿ ಕಲಿತಿಲ್ಲ. ನನ್ನ ಅನುಭವದಾಗ ಹೇಳ್ತೇನೆ, ನಾನು ಎಷ್ಟೋ ಕಷ್ಟಪಟ್ಟು ಪಂಚಾಂಗ ಕಲಿತೆ, ವೈದಿಕ ಕಲಿತೆ. ಯಾಕ ಅವ್ರ ಧರ್ಮ ಅವ್ರ ಕಾಯ್ಕದು, ಅವ್ರು ಅದನ್ನ ಮಾಡಬೇಕು. ಅದಕ್ಕೆ ನಾವು ಅದನ್ನ ಬಿಟ್ವಿ ಅಂದ್ರೆ ನಾವು ಬೇಕಾದಂಥ ವೇದಾಂತಿಗಳಾಗಿರ್ತೀವಿ. ಆತ್ಮಸ್ವರೂಪದೊಳಗ ಅನುಭವವನ್ನು ಕಂಡವರಾಗಿರ್ಲಿ. ಅದಕ್ಕೆ ಆಚಾರ ವಿಚಾರ ನಮ್ಮ ಪದ್ಧತಿಯೊಳಗೆ ಏನಿರ್ತದ ವೈದಿಕಕ್ಕೆ ಅನುಸರಿಸಿಕೊಂಡ, ವೈದಿಕ ಅಲ್ಲದ ಇರೋದನ್ನ ಮಾಡಕ್ ಹೋಗ. ವೈದಿಕದೊಳಗೆ ಏನೇನಿರ್ತದ ಅದನ್ನ ಕಲಿತು ಆಚಾರ ವಿಚಾರದೊಳಗೆ ತಗೊಂಡು ಬರ್ಬೇಕು. ಎಲ್ರಿ ನಮ್ಮ ವೃತ್ತಿಯೊಳಗೆ ಆಗೋದಿಲ್ಲ, ಏನ್ ಪೂಜಾ ಏನ್ ಪುನಸ್ಕಾರ ಮಾಡ್ಕೊತ ಪುತ್ರ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ದಾಟಿ ಹೋಗ್ಬಿಡ್ತಾ. ಸ್ವಾಮಿಗಳು ಸದೇ ಹಾಗೆ ಮಾಡ್ಲಿಕ್ಕತ್ತಾರ. ಈಗ ಏನ್ ಮಾಡೋದು? ವೃತ್ತಿ ಅದ್ರ ಮೇಲೆ ಇದ್ರೆ ಆಗುದಿಲ್ರಿ, ಉಪಜೀವನ ಸಾಲೋದಿಲ್ಲದು. ಪಂಚಾಂಗ 4 ಇಟ್ಟಾರೇನೋ, 1000 ರೂಪಾಯಿ ಇಟ್ಟಾರೇನೋ, ಅದಕ್ಕೇನೋ ನಡಿಬೇಕಲ್ಲ. ಅದಕ್ಕೆ ಆದ್ರೂ ಉಳಿದವರಿಗೆಲ್ಲ ಅಂದ್ರು ನಮ್ಮ ಪೂರ್ತಿಕಾದ್ರೂ ನಾವು ವೈದಿಕ ಎಷ್ಟು ಮಟ್ಟಿಗೆ ನಾವು ಮಾಡ್ಕೋಬೇಕಾಗಿರ್ತದೋ ಅಷ್ಟು ಮಾಡ್ಕೊಂಡನ ಹೋಗ್ಬೇಕು, ಅದನ್ನ ಬಿಡಬಾರದು ಅಂತಾನೆ ಹೇಳ್ತಾರ. ಅದಕ್ಕೆ ಇಲ್ಲೇ ಪದಾರ್ಥವನ್ನು ಮನಗೊಂಡು ತಮ್ಮ ತಮ್ಮ ಸನ್ನಿವೇಶಕ್ಕೆ ತಕ್ಕಂತೆ ಅದನ್ನು ಉಪಯೋಗಿಸಲು ಬರುತ್ತದೆ ಎಂಬುದನ್ನು ತಿಳಿಸುವುದಕ್ಕಾಗಿ ಇದರ ಶುದ್ಧ ಸಿದ್ಧಾಂತ ಭಾಗವನ್ನೇ ಇಲ್ಲಿ ಬೇರ್ಪಡಿಸಿ ಕೊಟ್ಟಿರುತ್ತೇವೆ. ಅಭಾರಿತವಾದ ಪರಮಾರ್ಥವನ್ನು ಕಂಡು ಹಿಡಿಯುವುದಕ್ಕೆ ಉಪನಿಷತ್ತಿನಲ್ಲಿ ಬೋಧಿಸಿರುವುದು ಒಂದೇ ಸರಿಯಾದ ಮಾರ್ಗವೆಂಬ ಭಾವನೆಯನ್ನು ಸ್ವಲ್ಪ ಮಟ್ಟಿಗಾದರೂ ಈ ಗ್ರಂಥವು ಉಂಟು ಮಾಡಿದರೆ ನಾವು ಧನ್ಯರು. ಸರ್ವರಿಗೂ ಆತ್ಮನಾದ ಪರಮೇಶ್ವರನು ಹಾಗಾಗುವಂತೆ ಅನುಗ್ರಹಿಸಲಿ ಅಂತೇಳಿ ಈ ಸಚ್ಚಿದಾನಂದ ದರ್ಶನದ ಉಪಸಂಹಾರ ಇಲ್ಲಿಗೆ ಪರಿಸಮಾಪ್ತಿ ಆಗ್ತದೆ. ಇನ್ನ ಪರಿಶಿಷ್ಟ ಅಂತ 2ನೇ ಭಾಗದು, ಯಾವುದು ಪರಮಾರ್ಥ ಚಿಂತಾಮಣಿ 2ನೇ ಭಾಗ. ಇದ್ರೊಳಗ
ಚಿಂತಾಮಣಿ 2ನೇ ಭಾಗದ ಪ್ರವೇಶವನ್ನ. ಇದನ್ನ ಇಲ್ಲಿ ಬರುವಂತಹ ವಿಷಯಾದಿಗಳನ್ನ ಸಂಕ್ಷಿಪ್ತವಾಗಿ, ಯಾಕಂದ್ರೆ ನೀವು ಇದನ್ನ ಹೇಳಿ ಇಲ್ಲ ಅಂತಂದ್ರೆ ಹೇಳುದು ಇಲ್ಲ ಅಂದ್ರೆ, ಯಾಕಂದ್ರೆ ಇದು ಸಾಧಾರಣ 400 ಪೇಜ್ ಗಟ್ಟಲೆ ಐತಿ. ಮತ್ತೆ ಹೇಳಂದ್ರೆ ಹೇಳುದು, ಇಲ್ಲ ಅಂದ್ರೆ ಬಿಟ್ಕೊಡೋದು. ಇಲ್ಲಿ ವಿಷಯ ಏನೇನದಾವು ಅನ್ನೋದನ್ನು ಓದ್ತೇನೆ ನಾವು. ವೇದಾಂತದ ಕೆಲವು ವಾದಗಳು. ಶ್ರುತಿ ಪ್ರಾಮಾಣ್ಯವಾದ, ಮಾಯಾವಾದ, ಕರ್ಮವಾದ, ಉಪಾಸನವಾದ ಮುಂತಾದವುಗಳನ್ನು ಇಲ್ಲಿ ಚರ್ಚಿಸಲಾಗುವುದು. ವೇದಾಂತದ ಪ್ರಧಾನ ಪ್ರಕ್ರಿಯೆಯು ಅದರ ಒಳಭೇದಗಳು. ವಿದ್ಯಾ ಅವಿದ್ಯಾ ಪ್ರಕ್ರಿಯೆ, ಸೃಷ್ಟಿ ಪ್ರಕ್ರಿಯೆ, ಕಾರ್ಯಕಾರಣ ಪ್ರಕ್ರಿಯೆ, ಸಾಮಾನ್ಯ ವಿಶೇಷ ಪ್ರಕ್ರಿಯೆ, ದೃಶ್ಯ ಪ್ರಕ್ರಿಯೆ, ಪಂಚಕೋಶ ಪ್ರಕ್ರಿಯೆ, ಜೀವ ಈಶ್ವರ ವಿಭಾಗ ಪ್ರಕ್ರಿಯೆ ಮುಂತಾದವುಗಳನ್ನು ಇಲ್ಲಿ ಚರ್ಚಿಸಲಾಗುವುದು. ಇದನ್ನು ನೋಡಿದ್ರೆ ಇದನ್ನು ಓದುವುದು ಉತ್ತಮ ಅಂತ ನನಗನ್ಸುತ್ತೆ. ಇನ್ನು ಪ್ರಾಚೀನ ದರ್ಶನಗಳು, ಪಾಶ್ಚಾತ್ಯ ದರ್ಶನಗಳು, ಇವುಗಳನ್ನು ವೇದಾಂತ ದೃಷ್ಟಿಯಿಂದ ಇಲ್ಲಿ ವಿಮರ್ಶಿಸಲಾಗುವುದು. ಇನ್ನು ವೇದಾಂತದ ಮತಗಳು ಹಿಂದೂ, ಬೌದ್ಧ, ಜೈನ, ಪಾರ್ಸಿ, ಇಸ್ಲಾಮಿ, ಯಹೂದಿ, ಕ್ರಿಶ್ಚಿಯನ್ ಮತಗಳನ್ನು ವೇದಾಂತ ದೃಷ್ಟಿಯಿಂದ ಇಲ್ಲಿ ಪರಿಶೀಲಿಸಲಾಗುವುದು. ಪರಮಾರ್ಥವು ಭೌತಿಕ ವಿಜ್ಞಾನವು ಇವೆರಡರಿಗೂ ಏನೇನು ತಾರತಮ್ಯ ಐತಿ. ಭೌತಿಕ ಶಾಸ್ತ್ರಗಳಿಗೂ ವೇದಾಂತಕ್ಕೂ ಇರುವ ಸಂಬಂಧವನ್ನು, ಭೌತಿಕ ವಿಜ್ಞಾನದ ಬೆಲೆಯನ್ನು ಚರ್ಚಿಸಲಾಗುವುದು. ಇನ್ನು ವೇದಾಂತವು ಮನಃಶಾಸ್ತ್ರವು, ಇದ್ರೊಳಗೆ ಬಹಳ ಬಂದವಲ್ಲ, ಹಿಂದೆ ಹೇಳ್ಕೊಂಡು ಬಂದ, ಇದ್ರೊಳಗೆ ಅಲ್ಲಿ ವಿಚಾರ ಮಾಡಬೇಕು ಅಂತೇಳಿ. ಪ್ರಚಾರದಲ್ಲಿರುವ ಮನಃಶಾಸ್ತ್ರದ ಎಲ್ಲೇ ಕಟ್ಟನ್ನು ಅಂದ್ರೆ ಹದ್ದು ಮೇರೆಯನ್ನ ವೇದಾಂತಕ್ಕೂ ಅದಕ್ಕೂ ಇರುವ ಸಂಬಂಧವನ್ನು ಇಲ್ಲಿ ಚರ್ಚಿಸಲಾಗುವುದು. ವೇದಾಂತಕ್ಕೂ ತರ್ಕಕ್ಕೂ ಯಾವ ಸಂಬಂಧ, ತರ್ಕದ ಭೇದಗಳನ್ನು, ಅದಕ್ಕೂ ವೇದಾಂತಕ್ಕೂ ಇರುವ ಸಂಬಂಧವನ್ನು ಇಲ್ಲಿ ಚರ್ಚಿಸಲಾಗುವುದು. ಇನ್ನು ವೇದಾಂತವು ಆನಂದ ಮೀಮಾಂಸೆಯು, ಕಾವ್ಯ ಕಲಾ ಕೌಶಲಾದಿಗಳಿಂದ ದೊರೆಯುವ ಆನಂದ ರಹಸ್ಯವನ್ನು ಇಲ್ಲಿ ಚರ್ಚಿಸಲಾಗುವುದು. ನಾದಬಿಂದು ಕಲಾತೀತ ಅಂತ ಐತಲ್ಲ, ಅದರ ಬಗ್ಗೆ. ಇನ್ನು ವೇದಾಂತವು ನೀತಿಯು, ವ್ಯಕ್ತಿ ನೀತಿ, ಸಮಾಜ ನೀತಿ, ರಾಜನೀತಿ ಇವುಗಳನ್ನು ವೇದಾಂತ ದೃಷ್ಟಿಯಿಂದ ಪರಿಶೀಲಿಸಲಾಗುವುದು. ಇದನ್ನ ಇಷ್ಟು ವಿಷಯ ಇದ್ದಾಗ ಇದನ್ನ ಹೇಳುವುದು ಅಂದ್ರೆ ನಾಳೆ ದಿವಸ ಇದನ್ನ ಪ್ರಾರಂಭ ಮಾಡೋಣ. ಅದಕ್ಕೆ ವಿಷಯಾನುಕ್ರಮಣಿಕೆನೂ ಬಹಳ ಒಂದು 4-6 ಪೇಜ್ ಬರೀ ಅನುಕ್ರಮಣಿಕೆ ಐತಿ. ಆಮೇಲೆ 2ನೇ ಭಾಗ ಇಡೀ ವಿಶ್ವದ ತಿರುಳನ್ನು ಗೊತ್ತುಪಡಿಸುವ ಮನನ ಕ್ರಮ. ಇದು ಶ್ರವಣತ್ತು, ಇನ್ನು ಇದು ಮನನ ಕ್ರಮದೊಳಗಿರುವಂತಹ ಗ್ರಂಥ. ಅದಕ್ಕೆ ಈ 2ನೇ ಭಾಗ ನಾಳೆ ದಿವಸ ಮತ್ತೆ ವಿಚಾರ ಮಾಡೋಣ ಅಂತ ಹೇಳಿ ಎಲ್ಲರೂ ಅಂದ್ರೆ ಪ್ರಾರಂಭ. ಅದಕ್ಕೆ ನಾಳಿನ ದಿವಸ ನೀವು ಏನಂಬುದು ವಿಚಾರ ಮಾಡಿಕೊಂಡು ಸಾಯಂಕಾಲದ ಉಪನ್ಯಾಸದೊಳಗ ಹೇಳ್ರಿ. ಅವಾಗ ಇದನ್ನ ಹೇಳುದಾದ್ರೆ ಮುಂದೆ ಪರಿಸ್ಕೊಂಡು ಬರೋಣ ಅಂತ ಹೇಳಿ ಈ 4 ವಾಕ್ ಪುಷ್ಪಾದಿಗಳನ್ನು ಸದ್ಗುರು ಚರಣ ತಲುಪಿಸಿ ಇವತ್ತಿನ ಈ ಉಪನ್ಯಾಸಕ್ಕೂ ಹೇಳ್ತೇನೆ. ಹರಿ ಓಂ.